अस्मद्गुरुभ्यो नमः अस्मत्परमगुरुभ्यो नमः अस्मत्सर्वगुरुभ्यो नमः श्रीमते रामानुजाय नमः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथे अमनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये। मातापिता यवतयस्तनया विभूतिः सर्वं यदेव नियमेन मदन्वयानाम् आद्यस्य नः कुलपतेर्वकुलाभिरामं श्रीमत्तदङ्घ्रिगुणं प्रणमामि मूर्ध्ना भूतं सरश्च महदाह्वयभट्टनाथ श्रीभक्तिसारकुलशेखरयोगिवाहन् भक्ताङ्गिरेण परकालयतीन्द्रमिष्टान् श्रीमत्पराङ्कुशमुनिं प्रणतोऽस्मि नित्यम्। சீரொன்னுதோப்பல் திருவேங்கடமுடையான் பாரொன்னு சொன்ன பழமொழிகள் போரொன்னுதானேமையாதோ தாரணியில் வாழ்வார்க்கு வானேரப்பு மடபம் வாழ்வு. ஸ்ரீமத் வேதாந்த ஜீகன் அருளி செய்த ரகசியங்களில் 7வது ரகசியமான ರಹಸ್ಯ ಮಾತೃಕಾ. ರಹಸ್ಯ ಮಾತೃಕಾದಲ್ಲಿ 3 ಮಂತ್ರಗಳು ರಹಸ್ಯತ್ರಯದ್ದು ಒಂದೊಂದಾಗಿ ಹೇಳ್ತಾ ಇದ್ರು. ಅದರಲ್ಲಿ 2ನೇದು ತಿರುಮಂತ್ರ, ಅದು ಕೂಡ ಆಗಿತ್ತು ಅನ್ಸುತ್ತೆ. ಇನ್ನೂ ಒಂದ್ಸಲಿ ಮತ್ತೆ ಕೇಳಿದಂತೆ ಶ್ರೀ ತಿರುಮಂತ್ರದಲ್ಲಿ ಸರ್ವ ವೇದಗಳಿಗೂ ಮೂಲವಾದ ಅಂದರೆ ಬೀಜ ರೂಪದ ಮೊದಲನೇ ಪದದಲ್ಲಿ ಅಂದರೆ ಪ್ರಣವದಲ್ಲಿ ಅಂಕುರಿಸಿ 2ನೇ ಪದದಲ್ಲಿ ಬೆಳೆದು 3ನೇ ಪದದಲ್ಲಿ ಫಲಪರ್ಯಂತವಾದ ಸಮ್ಯಕ್ ಜ್ಞಾನವನ್ನು ಹೊಂದಿದವನು ಮಾಡಬೇಕಾದ ಸಾಂಗಬರ ಸಮರ್ಪಣವನ್ನ ವಿಸ್ತಾರವಾಗಿ ದ್ವಯಮಂತ್ರ ಪ್ರಕಾಶಪಡಿಸುತ್ತೆ. ದ್ವಯಮಂತ್ರದ ಬಗ್ಗೆನೇ ಹೇಳ್ತಾ ಇದ್ವಿ. ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ ಶ್ರೀಮತೆ ನಾರಾಯಣಾಯ ನಮಃ.
ಸದಾ ದ್ವಯದ ಅರ್ಥಾನುಸಂಧಾನ ಮಾಡ್ತಾ ಇರಬೇಕು ಅನ್ನುವಂಥದ್ದು. ದ್ವಯ ಮಂತ್ರ ಸದಾ ಮಾಡ್ತಾ ಇರಬೇಕು. ದ್ವಯಂ ಅರ್ಥಾನುಸಂಧಾನೇನ ಸಹ ಸದೈವಂ ಯಾವತ್ ಶರೀರಂ ಪಾತಂ ಅತ್ರೈವ ಶ್ರೀರಂಗೇ ಸುಖಮಾಸ್ವ. ರಾಮಾನುಜರಿಗೆ ರಂಗನಾಥ ಹೇಳಿದ ಮಾತು, ನಿನ್ನ ಶರೀರ ಬೀಳೋ ತನಕ ಇಲ್ಲೇ ದ್ವಯವನ್ನ ದ್ವಯದ ಅರ್ಥಾನುಸಂಧಾನ ಮಾಡ್ತಾ ಅಲ್ಲಿ ಶರಣಾಗತಿ ಗದ್ಯದಲ್ಲಿ ಅತ್ರ ದ್ವಯಂ ಅಂತ ಬರುತ್ತೆ. ಅತ್ರ ದ್ವಯಂ ಅಂದ್ರೆ ಅಲ್ಲಿ ದ್ವಯ ಮಂತ್ರವನ್ನ ಪಠಿಸಬೇಕು ಅಂತ. ಈಗ ಆರಣ್ಯಕದಲ್ಲಿ ಕೃಣಿಶ್ವಪಾಜ ಇತಿ ಪಂಚ ಅಂತಂದ್ರೆ ಆ ಕೃಣಿಶ್ವಪಾಜ ಅನ್ನೋ ಮಂತ್ರ 10 ಪಂಚ 5 ಒಂದು ರುಕ್ ಅಂತಂದ್ರೆ 2 ಲೈನ್, 5 ರುಕ್ಕುಗಳನ್ನು ಹೇಳಬೇಕು ಅಂತ ಅನ್ನೋದು ಅಲ್ಲಿ ವಿಧಿ. ಆ ರೀತಿಯಲ್ಲಿ ದ್ವಯಮರ್ಥಾನುಸಂಧಾನೇನ ಸದಾ ದ್ವೈತ ಮಂತ್ರದ ಅನುಸಂಧಾನ ಮಾಡ್ತಾ ಇರಬೇಕು ಅನ್ನೋದೇನೆ ಹಿರಿಯರು ಸಂಪ್ರದಾಯ ಇದೆಲ್ಲ ಮಾಡ್ತಾ ಇದ್ದಿದ್ದು. ಅನಂತರಂಗಾಚಾರ್ಯ ಅವರ ಪತ್ನಿ ಅವರೊಂದ್ಸಲಿ ನನ್ನ ಪತ್ನಿಯನ್ನು ಭೇಟಿಯಾದಾಗ ಅವ್ರು ಹೇಳಿದಂತೆ, ನೀವು ದಿವ್ಯ ಪ್ರಬಂಧ ಎಲ್ಲ ಕಲ್ತಿದೀಯ, ನಮಗೇನು ಬೇಡ, ದ್ವಯಮರ್ಥಾನು ಅದೊಂದು ಮಾಡ್ತಾ ಇರು ಅಂತ ಹೇಳಿದ್ರು ನನಗೆ. ನಾನು ಅಷ್ಟು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅನಂತರಂಗಾಚಾರ್ಯ ಅವ್ರ ಪತ್ನಿ ಹೇಳಿದ್ದು ದ್ವಯ ಮಂತ್ರದ ಅನುಸಂಧಾನ ಮಾಡ್ತಾ ಇದ್ರು ಸದಾ ಅಂತ. ಹಾಗೆ ಈ ದ್ವಯ ಮಂತ್ರದ ಹಿರಿಮೆ ಅದನ್ನ ಸದಾ ಹೇಳ್ತಾ ಇರ್ಬೋದು ಅಂತ. ಸಾಂಗ ಬರದ ಸಮರ್ಪಣವನ್ನ ವಿಸ್ತಾರವಾಗಿ ದ್ವಯ ಮಂತ್ರದ ಪ್ರಕಾಶ ಪಡಿಸುತ್ತೆ, ದ್ವಯ ಮಂತ್ರವು ಪ್ರಕಾಶ ಪಡಿಸುತ್ತೆ. ಇದರಲ್ಲಿ ಮೊದಲನೇ ಅಕ್ಷರವಾದಂತ ಶ್ರೀ ಎಂಬ ಶಬ್ದದಲ್ಲಿ ವಿಷ್ಣು ಪತ್ನಿಯಾಗಿ ಪುರುಷಕಾರಭೂತಿಯಾದ ವೇರಿ ಮಾರಾದ ಪೋಮೇಲಿರುಪ್ಪಾಳ್ ವಿನೈತೀರ್ಕಂ ಅಂದರೆ ಸೌಗಂಧ್ಯವು ಕೊರೆಯಾಗದಂತ ಪುಷ್ಪದಲ್ಲಿ ವಾಸಿಸುತ್ತಿರುವ ಮಹಾಲಕ್ಷ್ಮಿಯ ಪಾಪಗಳನ್ನು ಕಳೆಯುವ ಪ್ರಕಾರಗಳನ್ನ ಅಲ್ಲಿ ಇರುವ ಮತು ಪ್ರತ್ಯಯದಿಂದ ಶ್ರೀಮತೆ ಎಂಬ ಅಲರ್ಮೇಲ್ ಮಂಗೈ ಆದಂತಹ ಮಹಾಲಕ್ಷ್ಮಿಯ ಅಶರಣ್ಯ ಶರಣ್ಯನಾದವನ ಅಂದರೆ ರಕ್ಷಕರಿಲ್ಲದವರಿಗೆ ಶರಣ್ಯನಾದ ರಕ್ಷಕನಾದ ಪರಮಾತ್ಮನ ವಕ್ಷಸ್ಥಳದಲ್ಲಿ ಅಹಲಗಿಲ್ಲೇ ನಿರೆಯುಮೆನ್ನೆ, ಒಂದು ಕ್ಷಣ ಕಾಲವು ನಾನು ಅಗಲಲಾರೆ ಅಂತ ಹೇಳಿದ ರೀತಿಯನ್ನ ಇಲ್ಲಿ ಅನುಸಂಧಾನ ಮಾಡಬೇಕು. ನಾರಾಯಣ ಶಬ್ದದಲ್ಲಿ ನಿಹರಿಲ್ ಪುಹಳಾಯ್ ಉಲಹಮೂನ್ನುಡಯಾಯ್ ಅಲ್ಲಿ ಹೇಳಿದಂತೆ ಅಸಮಾನವಾದ ಕೀರ್ತಿಯನ್ನು ಉಳ್ಳವನಾಗಿ ಇವೇ ಮೊದಲಾದವುಗಳಲ್ಲಿ ಹೇಳಿದ ಶರಣ್ಯ ಸ್ವಭಾವವನ್ನ ಚರಣ ಶಬ್ದದಲ್ಲಿ ಉಪಾಯ ಉಪೇಯ ದಶೆಗಳಲ್ಲಿ ಸಮಾನವಾಗಿ ಅನ್ವಯಿಸಿ ನಿಲ್ಲುವಂತಹ ದಿವ್ಯ ಮಂಗಳ ವಿಗ್ರಹ ಯೋಗವನ್ನ ಶರಣಂ ಎನ್ನುವ ಶಬ್ದದಲ್ಲಿ ನಿನ್ ಶರಣಲ್ಲಾಲ್ ಶರಣಿಲ್ಲ ಈ ಬಿತ್ತುವ ಕೋಟಮ್ಮ. ನಮ್ಮಾಳ್ವಾರು ಕೇರಳದ ಒಂದು ತಿರುವಿತ್ತುವಕ್ಕೋಡು ಅಲ್ಲಿ ಹೇಳ್ಬೇಕಾದ್ರೆ ನಿನ್ ಶರಣ ಅಲ್ಲಾಲ್ ಶರಣಿಲ್ಲ, ನಿನ್ನ ಬಿಟ್ಟರೆ ಬೇರೆ ಯಾರು ಗತಿ ಇಲ್ಲ. ಈ ದೇಶಿಕರು ತ್ವಯಿ ರಕ್ಷತಿ ರಕ್ಷಕೈಕ್ಯ ಮನ್ಯೈಹಿ ತ್ವಯಿಚಾ ರಕ್ಷತಿ ರಕ್ಷಕೈಕ್ಯ ಮನ್ಯೈಹಿ ಇಲ್ಲೆಲ್ಲ ಹೇಳೋದು ಬೇರೆ ಇನ್ಯಾರನ್ನು ನಾವು ಆಶ್ರಯಿಸೋದಿಲ್ಲ. ವಿಷ್ಣು ವಕ್ಷಸ್ಥಳದಲ್ಲಿ ಇರುವಂತವಳು ಒಂದು ಕ್ಷಣವೂ ಅವನನ್ನು ಬಿಟ್ಟಿರ್ಲಾರ ಅಂತ. ಹಾಗಿರುವಂತಹ ಶ್ರೀಯಪತಿ ಮಹಾಲಕ್ಷ್ಮಿಯನ್ನ ತನ್ನ ಸದಾ ವಕ್ಷಸ್ಥಳದಲ್ಲೇ ಧರಿಸಿರುವಂತಹ ಇವರು ಎಂದೆಂದಿಗೂ ಅಗಲದ ದಂಪತಿಗಳು. ಇವರನ್ನು ಬಿಟ್ಟು ಬೇರೆ ಇನ್ಯಾರನ್ನು ಆಶ್ರಯಿಸ ಮಾಡೋದಿಲ್ಲ ಅಂತ. ಅದಕ್ಕೆ ನಿನ್ನನ್ನು ಬಿಟ್ಟು ಶರಣ ಅಲ್ಲ, ಬೇರೆ ಶರಣ ಇಲ್ಲ, ನಿನ್ನ ರಕ್ಷಣೆಯನ್ನು ಬಿಟ್ಟು ನನಗೆ ಬೇರೆ ಯಾವ ರಕ್ಷಣೆಯೂ ಇಲ್ಲ ಎಂದು ಆ ಶ್ರೀಪಾದಗಳನ್ನೇ ಉಪಾಯವನ್ನಾಗಿ ಶರಣಾಗಿ ಸ್ವೀಕರಿಸುವ ರೀತಿಯನ್ನ ಪ್ರಪದ್ಯೆ ಎನ್ನುವ ಪದದಲ್ಲಿ ಗತ್ಯರ್ಥವಾದ ಧಾತುವಿನಲ್ಲಿ ಪ್ರಮಾಣಾನುಸಾರದಿಂದ ನಿಶ್ಚಯವೇ ಮೊದಲಾದವುಗಳಿಂದ ಕೂಡಿದ ಅಡಿಕೀಳಮಂದು புகந்து ಅಡಿಮಿನ್ வாழ்வின் என்னென் ಅರುಳ್ ಕೊಡಕ್ಕುಂ ಎಲ್ಲ ಅಲ್ಲೇನೆ ಉಲಹ ಮುಂಡ ಬಿರುವಾಯ ಅಂದರೆ ಶ್ರೀಪಾದಗಳ ಅಡಿಯಲ್ಲಿ ಆಶ್ರಯವನ್ನು ಹೊಂದಿ ಶರಣಾಗತಿಯನ್ನು ಪಡೆಯುವ ರೀತಿಯನ್ನ ಅನುಸಂಧಾನ ಮಾಡಬೇಕು. ಈ ಪದದಲ್ಲಿ ಅಂದರೆ ಪ್ರಪದ್ಯೆ ಎನ್ನುವ ಕ್ರಿಯಾಪದದ ಉತ್ತಮ ಪುರುಷದಲ್ಲಿ ಕಳೆಗಣ್ಮತ್ತಿಲೇ ರಕ್ಷಕಾಂತರವನ್ನು ನಾನು ಹೊಂದಿಲ್ಲ ಅಂತ ಹೇಳುವಂತೆ ತಾನು ತಮ್ಮವರು ಮತ್ತೆ ಬೇರೆಯವರು ತನಗೆ ರಕ್ಷಕರಲ್ಲ ಎಂಬುದನ್ನ ಪುಹಲ್ ಒಂದಿಲ್ಲ ಅಡಿಯೇನ್
ಅಂದರೆ ನಿನಗೆ ಬೇರೆ ಯಾವ ರಕ್ಷಕರು ಇಲ್ಲ ಎಂದು ಇರುತ್ತಿರುವ ಸ್ಥಿತಿಯನ್ನ ಅನುಸಂಧಾನ ಮಾಡಬೇಕು. ತಿರುಮಂಗೈ ಆಳ್ವಾರು 1200 ಪಾಸುರಗಳನ್ನು ಬರೆದ್ರು. ಅದರಲ್ಲಿ ನಾನು ನಿನ್ನನ್ನು ಗೋಗರೆದು ಎಲ್ಲ ಮಾಡಿ ಕೇಳಿದೆ, ಇನ್ನೂ ನೀನು ಅನುಗ್ರಹಿಸಲಿಲ್ಲ. ಸರಿ, ನೀ ಬೇಡ, ಇನ್ಯಾರನ್ನಾರು ನೋಡುವ. ಅವನು ಇಲ್ದಿದ್ರೆ ಮತ್ತೊಬ್ಬ. ಹಣ ಇದ್ದವ್ರು ಹೇಳಿದ್ರೆ ಅವ್ರು ಇಲ್ದಿದ್ರೆ ಇನ್ನೊಬ್ರು ಬರ್ತಾರೆ, ದುಡ್ಡು ಕೊಡ್ರಿ ಯಾರು ಬರಲ್ಲ, ಹೋಗ್ಲಿ ಬಿಡು, ಇದು ಧನಮತದಲ್ಲಿ ಬರುವಂತದ್ದು. ಹಾಗೆ ಏನೋ ಇವನನ್ನು ಆಶ್ರಯಿಸಿದ್ವಿ, ಅವನೇನೋ ಅನುಗ್ರಹಿಸಿಲ್ಲ, ಇವ್ರು ಇಲ್ದಿದ್ರೆ ಇನ್ನೊಬ್ಬ. ಏನಂತೆ ಹಾಗೆ ಮಾಡ್ಲಿಕ್ಕೆ ಆಗುತ್ತೋ ಅಂದ್ರೆ ಅದಕ್ಕೆ ಅವ್ರು ಕೊಡೋ ಉದಾಹರಣೆ ಏನು ಅಂದ್ರೆ, ಒಂದು ಮಗು ಅಳ್ತಾ ಇದೆ ತುಂಬಾ, ತಾಯಿ ಬಹಳಷ್ಟು ಏನೇನೋ ಮಾಡಿದ್ರು ಸಮಾಧಾನ ಮಾಡೋಕೆ, ಏನಾದ್ರೂ ಅದು ಅಳೋದು ನಿಲ್ಸ್ತಾನೆ ಇಲ್ಲ. ಅವಳು ಸಹನೆ ಮೀರ್ತು, ಅಯ್ಯೋ ಹೋಗು, ಎಷ್ಟು ಅಳ್ತು ಇದ್ ಮಾಡಿದ್ರು ಕೂಡ ನಿಲ್ಸ್ತಾ ಇಲ್ಲ ನೀನು ಅಂತ ತಾಯಿ ದೂರ ತಳ್ಳಿದ್ರೆ, ಅಯ್ಯೋ ಅಮ್ಮ ತಳ್ಳಿದ್ರು ಅಂತ ಅದೆಲ್ಲರೂ ಬೇರೆ ಕಡೆ ಹೋಗಿ ಕೂತ್ಕೊಳ್ಳುತ್ತೇನೋ, ಮತ್ತೆ ಅಳ್ತಾ ಬಂದು ಅವಳು ಸೆರಗನ್ನೇ ಹಿಡ್ಕೊಳ್ಳುತ್ತೆ. ಹಾಗೆ ತಿರುಮಂಗೈ ಆಳ್ವಾರು ಹೇಳ್ತಾರೆ ಭಗವಂತನಿಗೆ, ನೀನ್ ನನಗೆ ಅನುಗ್ರಹಿಸದೇ ಇದ್ರೆ ನಿನ್ನ ಬಿಟ್ಟು ನಾನು ಇನ್ನೆಲ್ಲ ಹೋಗಿ ಮಾಡಲ್ಲ. ಆ ಮಗು ಹೆಂಗ್ ಮಾಡ್ತೋ ಹಾಗೆ ನಿನ್ನ ಹತ್ರಕ್ಕೆ ಬಂದು ಮತ್ತೆ ನಿನ್ನನ್ನೇ ಹಿಡಿತೀನಿ ಅಂತಾರೆ. ಇದ್ರಲ್ಲೆಲ್ಲ ಏನು ತಿಳಿಯೋದು ಅಂದ್ರೆ, ಐಕಾಂತಿಕ ಆತ್ಯಂತಿಕ ಪರಭಕ್ತಿ. ಐಕಾಂತಿಕ ಅಂದ್ರೆ ಅವನನ್ನು ಬಿಟ್ಟು ಬೇರೆಯವರನ್ನ ಆಶ್ರಯಿಸೋದಿಲ್ಲ. ಈ ಭಾವದಿಂದನೇ ಆ ಸುಪ್ರಭಾತದಲ್ಲಿ ವಿನಾ ವೆಂಕಟೇಶಂ ನನಾಥೋ ನನಾಥಃ, ವೆಂಕಟೇಶನ್ ಬಿಟ್ಟು ಬೇರೆ ನಾಥನೇ ಇಲ್ಲ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ, ಸದಾ ವೆಂಕಟೇಶನ್ ಸ್ಮರಣೆ ಮಾಡ್ತೀನಿ. ನೀನು ನನ್ನನ್ನು ಪ್ರಸೀದ, ನನ್ನನ್ನು ಅನುಗ್ರಹಿಸು ಅಂತ. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ, ಭ್ರಾತಾ ರಾಮೋ ಮತ್ಸಖಾ ರಾಘವೇಂದ್ರ, ಸರ್ವಸ್ವಮ್ಮೆ ರಾಮಚಂದ್ರೋ ದಯಾಳು. ನನಗೆ ಸರ್ವಸ್ವ ರಾಮಚಂದ್ರನೇ, ನಾಣ್ಯಂ ಜಾನೆ, ನಾ ಬೇರೆಯವ್ರನ್ನ ಯಾರನ್ನು ಕೇಳಲ್ಲ. ನೈವ ಜಾನೆ, ನ ಜಾನೆ ಬೇಕಿಲ್ಲ ನನಗೆ. ಕೃಷ್ಣೋ ರಕ್ಷತನೋ ಅದ್ರಲ್ಲಿ ಹೇಳ್ಬೇಕಾದ್ರೆ ಅಷ್ಟೇ, ಕೃಷ್ಣಂ ತಿಷ್ಠತಿ, ಅವನೆಲ್ಲವೂ ಸರ್ವ ಕೃಷ್ಣಮಯವಾಗಿ. ನರಸಿಂಹನನ್ನು ಹೀಗೇನೆ, ಮಾತಾ ನರಸಿಂಹ ಭ್ರಾತಾ ನರಸಿಂಹ ಸ್ವಾಮಿ ನರಸಿಂಹ ಸರ್ವಂ ನರಸಿಂಹ. ನರಸಿಂಹನ ಬಿಟ್ಟು ಬೇರೆ ಗತಿ ಇಲ್ಲ. ಈಗೆಲ್ಲರೂ ಹೇಳಿದ್ರಲ್ಲ, ಈಗ ಶ್ರೀನಿವಾಸನೋ ಇಲ್ಲ ರಾಮನೋ ಇಲ್ಲ ನರಸಿಂಹನೋ ಯಾರು ಅಂತಂದ್ರೆ, ಇವರು ಯಾವ ರೂಪದಲ್ಲಿ ಅನ್ಕೊಂಡ್ರು ಆ ರೂಪನೇ, ಅವನದೇನೆ ಅವತಾರ ತಾನೆ, ಬೇರೆ ಎಲ್ಲವೂ ಕೂಡ. ಆದ್ರೂ ಕೂಡ ಇದು ಎಷ್ಟು ಮಟ್ಟಿಗೆ ಅಂದ್ರೆ ಅವನನ್ನು ಬಿಟ್ಟು ಬೇರೆ ಹೋಗಲ್ಲ ಅಂತ ಹೇಳುವಂತ ತತ್ವಜ್ಞಾನದಿಂದ ಅವನೇ ಈ ಎಲ್ಲ ಅವತಾರವನ್ನು ಪಡೆದಿರೋದು. ಶ್ರೀಮನ್ನಾರಾಯಣ ಅವನ್ ಬಿಟ್ಟು ಬೇರೆ ದೇವತೆ ಅಲ್ಲ, ಶಿವನೋ ಇಂದ್ರನೋ ರುದ್ರನೋ ಮತ್ತೊಬ್ಬನೋ. ಏಕಾಂತ ಭಕ್ತಿ ಅಂತಂದಾಗ ಹೇಳಿದ ತಕ್ಷಣ ಬೇರೆಯವ್ರನ್ನೆಲ್ಲ ನಿಂದನೆ ಮಾಡ್ಬೇಕು ಅಂತ ಅನ್ನೋದಲ್ಲ ಉದ್ದೇಶ. ಇಲ್ಲಿ ನಮಗ ಅವರು ಬೇರೆ ಯಾರಿಂದ ಏನೂ ಆಗ್ಬೇಕಾಗಿಲ್ಲ ಅಂತ. ಅದರಿಂದ ಪೂರ್ಣವಾದಂತಹದ್ದು ನಿನ್ನಲ್ಲಿ, ನಿನ್ನ ರಕ್ಷಣೆ ಬಿಟ್ಟು ನನಗೆ ಯಾವ ರಕ್ಷಣೆಯೂ ಇಲ್ಲ ಎಂದು ಆ ಶ್ರೀಪಾದಗಳನ್ನೇ ಉಪಾಯವನ್ನಾಗಿ ಶರಣಾಗಿ ಸ್ವೀಕರಿಸುವ ರೀತಿಯನ್ನ ಪ್ರಪದ್ಯೆ ಅನ್ನುವ ಪದದಲ್ಲಿ ವ್ಯತ್ಯರ್ಥವಾದ ಧಾತುವಿನಲ್ಲಿ ಬರುವಂತಹದ್ದು. ಇದೇನಿದು ದ್ವಯಮಂತ್ರ ರಾಮಾನುಜರು ಹೇಳಿದ್ರು, ಅದರಿಂದ ಅಂತ ಇದೇನು ಹೊಸದಾಗಿ ಹೇಳಿದ್ರು ಅಂದ್ರೆ, ಇಲ್ಲ ನಾ ಹೇಳಿದ್ದೆಲ್ಲ ವೇದದಲ್ಲಿ ಇದ್ದಿದ್ದೆ ಅಂತಾರೆ. ವೇದದಲ್ಲಿ ಅನೇಕ ಕಡೆ ಬರುತ್ತೆ, ಭೂ ಪ್ರಪದ್ಯೆ ಭೂ ಅಪ್ರಪದ್ಯೆ ಸು ಅಪ್ರಪದ್ಯೆ ಭೋರ್ಭುವಸ್ಸುವರ್ ಪ್ರಪದ್ಯೆ ವಾಯುಂ ಪ್ರಪದ್ಯೇನಾರ್ತಾಂ ದೇವತಾಂ ಪ್ರಪದ್ಯೆ ಶ್ವಾನಮಾಖಣಂ ಪ್ರಪದ್ಯೆ ಪ್ರಜಾಪತೆ ಬ್ರಹ್ಮಕೋಶಂ ಬ್ರಹ್ಮ ಪ್ರಪದ್ಯ ಓಂ ಪ್ರಪದ್ಯೆ. ಆ ಪರಮಾತ್ಮ ಪರಬ್ರಹ್ಮ ಅವನನ್ನ ವೇದಗಳು ಹೇಳುತ್ತೆ. ತಸ್ಮಾನ್ ನ್ಯಾಸಮೇಷಾಮತಿರಿಕ್ತ ಮಾವು, ಭಗವಂತನಲ್ಲಿ ಸಮರ್ಪಣೆ, ನ್ಯಾಸ ಒತ್ತಿ ಇಡುವಂತಹದ್ದು. ಇದಕ್ಕೆ ಅತಿರಿಕ್ತವಾದದ್ದು ಎಲ್ಲದಕ್ಕಿಂತ ಮೇಲೆ ಸತ್ಯ ಧರ್ಮ ದಾನ ಎಲ್ಲ ಒಳ್ಳೆಯದೆ, ಅವೆಲ್ಲದಕ್ಕಿಂತ ಭರನ್ಯಾಸ ಅವೆಲ್ಲ ಅಲ್ಲೇ ಪದದಲ್ಲಿರೋದು. ಅದನ್ನೆಲ್ಲ ಸೇರಿಸಿ ಇವರು ಹೇಳುವಂತಹದ್ದು. ಅಡಿಕೀಡ ಅಮರ್ದನ್ನು ಶ್ರೀಪಾದಗಳಲ್ಲಿ ಆಶ್ರಯನ ಹೊಂದಿ ಶರಣಾಗತಿಯನ್ನು ಪಡೆಯುವ ರೀತಿಯನ್ನು ಅನುಸಂಧಾನ ಮಾಡಬೇಕು.
ಈ ಪದದಲ್ಲಿ ಅಂದರೆ ಪ್ರಬದ್ಧಿ ಎನ್ನುವ ಕ್ರಿಯಾಪದದ ಉತ್ತಮ ಪುರುಷದಲ್ಲಿ ಕಳೆಗಣ್ ಮತ್ತಿಲೇನ್ ರಕ್ಷಕಾಂತರವನ್ನ ನಿನ್ನ ಬಿಟ್ಟು ಬೇರೆ ಇನ್ಯಾರನ್ನೋ ನಾನು ಆಶ್ರಯಿಸೋದಿಲ್ಲ ಅನ್ನೋದು ಕೇಳ್ತಾರೆ. ನಾನು ಬೇರೆ ಯಾರನ್ನು ಹೊಂದಿಲ್ಲ ಅಂತ ಹೇಳುವಂತೆ ತಾನು ತಮ್ಮವರು ಮತ್ತೆ ಬೇರೆಯವರು ತನಗೆ ರಕ್ಷಕರಲ್ಲ ಅನ್ನೋದನ್ನ ಉಹಲ್ವಂಡಿಲ್ಲ ಅಡಿಯೇನ್, ಏನೋ ನನ್ನ ಹತ್ರ ದುಡ್ಡಿದೆ, ಬೇಕಾದಷ್ಟು ಇನ್ಶೂರೆನ್ಸ್ ಮಾಡಿದ್ದೀನಿ, ಏನು ಭಯ ಇಲ್ಲ. ಇಲ್ಲ ನನ್ನ ಹೆಂಡತಿ ಇದ್ದಾಳೆ, ಇಲ್ಲ ನನ್ನ ಮಗ ಇದ್ದಾನೆ, ಅವರಿದ್ದಾರೆ ಇವರಿದ್ದಾರೆ, ಯಾರು ಬರೋಲ್ಲ ನಮ್ಮ ಇದಕ್ಕೆ. ಏನ್ ಮಾಡ್ಲಿಕ್ಕಾಗುತ್ತೆ? ಅವ್ರೇನು ಹಣ ಕೊಡ್ಬೋದು, ಇಲ್ಲ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ, ಇನ್ನೊಂದು ಮಲ್ಟಿ ಸ್ಪೆಷಾಲಿಟಿ, ಅಲ್ಲಿ ICU ಇನ್ನೂ ಚೆನ್ನಾಗಿದೆ, ಅದು ಇದ್ರದನ್ನ ನೋಡಿ ಇದ್ ಮಾಡ್ಬೋದು. ಆದ್ರೆ ನಮಗೆ ಬೇಕಾದದ್ದು ಇದ್ರದ್ದು ಏನು ವಾರ್ಧಕ್ಯದಲ್ಲಿ ನೋವು, ಅದನ್ನ ಯಾರು ತಗೊಳ್ಲಿಕ್ಕಾಗತ್ತಾ? ಒಬ್ಬರ ನೋವನ್ನ ಇನ್ನೊಬ್ಬರು ತಗೊಳ್ಲಿಕ್ಕೆ ಸಾಧ್ಯವಾಗುತ್ತೋ? ಇದು ಎಂದಿಗೂ ಇಲ್ಲ. ಅವ್ರು ಮಾಡಿದವರೇ ಅನುಭವಿಸ್ಬೇಕು. ಇಲ್ಲ ನಾವು ಹೋಗ್ತಾ ಇದೀವಲ್ಲ, ಜೊತೆಗೆ ನಾನು ಬರ್ತೀನಿ, ನೀನ್ ನರಕಕ್ಕೆ ಹೋಗ್ತೀವ ಸ್ವರ್ಗಕ್ಕೆ ಹೋಗ್ತೀವ ಅಂತ. ಸತಿ ಸಾವಿತ್ರಿ ಓದ್ಲಲ್ಲ ಇವಳ ಜೊತೆಗೆ, ಸತ್ಯವಾನ್ ಜೊತೆಗೆ, ಆ ರೀತಿ ಹೋಗೋರಿದಾರೇನೋ. ಅದಕ್ಕಾಗಿ ಇವರೆಲ್ಲ ಅಲ್ಲ ಅಂತ ಇವ್ರನ್ನೆಲ್ಲ ಆಗ ನಿಂದಿಸ್ಬೇಕಾ, ದೂರ ಪಡ್ಬೇಕಾ? ಇಲ್ಲ, ವಿಷಯ ತಿಳಿಬೇಕು. ಯಾರು ಅವರು ನನ್ನನ್ನು ಉದ್ಧಾರ ಮಾಡ್ತಾರೆ, ಇದು ಮಾಡ್ತಾರೆ ಅನ್ನೋದಿಲ್ಲ. ಈಗ ಅನಂತರಂಗಾಚಾರ್ಯರು ಮನೆಯಲ್ಲಿ ಕಾಲಕ್ಷೇಪ ಆಗ್ತಿರ್ಬೇಕಾದ್ರೆ ನಾನು ವೈದ್ಯಕೀಯ ಇದರಲ್ಲಿದ್ದೆ. ಅಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಮಾಡೋದು ಅಂತ ಎಲ್ಲ ಇದ್ ಮಾಡಿದ್ರು. ಅಲ್ಲಿ ಇನಿಶಿಯೇಟ್ ಮಾಡಿ ಎಲ್ಲ ಮಾಡಿ, ಏನು ಅಂದ್ರೆ ಕಂಪನಿನವರೇ ಕೊಡ್ತಾರೆ ಇನ್ಶೂರೆನ್ಸ್ ಹಣನ, ಪ್ರೀಮಿಯಂ. ನಮ್ಮ ಹೆಸರುಗಳನ್ನೆಲ್ಲ ಎನ್ರೋಲ್ ಮಾಡ್ಬೇಕು. ಸರಿ, ನನ್ನಲ್ಲಿ ಬಂತು. ನಾ ಹೇಳಿದೆ ಬೇಡ ಇದು ನನಗೆ ಇನ್ಶೂರೆನ್ಸ್ ಅಂತ. ಅವ್ರಿಗೆ ಆಶ್ಚರ್ಯ, ಅಲ್ರಿ ನೀವು ದುಡ್ಡು ಕೊಡ್ಬೇಕಾಗಿಲ್ಲ, ಕಂಪ್ನಿ ಕೊಡುತ್ತೆ ಮಾಡಿ. ಬೇಡ ನನಗೆ ಅಂದೆ. ಅವ್ರ ಮ್ಯಾನೇಜಿಂಗ್ ಡೈರೆಕ್ಟ್ ಕರೆದ್ಬಿಟ್ಟು ಯಾಕೆ ಹಿಂಗಂದ್ರಂತೆ ಅಂತ. ನಾನು ಇನ್ಶೂರ್ ಮಾಡೋದು ಭಗವಂತನಲ್ಲಿ, ನನಗೆ ಇನ್ಶೂರೆನ್ಸ್ ಬೇಡ ಅಂದೆ ನಾನು. ಅವ್ರು ನಗ್ತಾ ಇದ್ರು, ನಿಮ್ ಇಷ್ಟಪ್ಪ, ಇದು ಕಂಪನಿಯಿಂದ ಸ್ಯಾಂಕ್ಷನ್ ಮಾಡಿದೆ, ಎಲ್ಲರದ್ದು ಪೇಮೆಂಟ್ ಅವ್ರು ಕೊಡ್ತಾರೆ, ಮಂತ್ಲಿ ಅದು ಎಷ್ಟೆಷ್ಟು ಕೊಡಬೇಕು ಅದಕ್ಕೆ ಇನ್ಶೂರೆನ್ಸ್ ಕಡೆಗೆ ಹೋಗುತ್ತೆ. ಇನ್ಶೂರೆನ್ಸ್ ಮಾಡೋದು ಬೇಡವೆ? ಲೈಫ್ ಇನ್ಶೂರೆನ್ಸ್ ಬೇರೆ ಬೇರೆ ಕಂಪನಿಗಳು ಬೇಕಾದಷ್ಟು ಬಂದಿದೆ ಇವಾಗ, ಬಜಾಜ್ ಇನ್ಶೂರೆನ್ಸ್, ಇನ್ನೊಂದು ಎಲ್ಲ. ಈ ಎಲ್ಲ ಇನ್ಶೂರೆನ್ಸ್ ಕಂಪ್ನಿನವರು ಕೂಡ ಏನ್ ಕೊಡ್ತಾರೆ? ಏನೋ ಮೇಜರ್ ಆಪರೇಷನ್ ಆಯ್ತಂದ್ರೆ ದುಡ್ಡು ಅದು ಖರ್ಚಾಗಿದ್ದು ಎಷ್ಟು ಅಂತ. ಇವರೆಲ್ಲ ಆಸ್ಪತ್ರೆನಲ್ಲಿ ಏನ್ ಮಾಡ್ತಾರೆ? ಇನ್ಶೂರೆನ್ಸ್ ಇದೆಯಾ ಅಂತಾರೆ. ಇನ್ಶೂರೆನ್ಸ್ ಇದ್ರೆ ಏನು ಅಂದ್ರೆ ನಾರ್ಮಲ್ ಆಗಿ ಅದಕ್ಕೆ 5,000 ಖರ್ಚಾಗುತ್ತೆ ಅಂದ್ರೆ ಅದನ್ನ ಬೂಸ್ಟ್ ಮಾಡಿ 50,000ನೋ ಇಲ್ಲ 75,000ನೋ ಮಾಡಿ ಅವ್ರಿಗೆ ಹಾಕೋದು. ಇನ್ಶೂರೆನ್ಸ್ ಅಂತ ಕೊಡೋದು ಬಂದ್ಬಿಟ್ಟ ಮೇಲೆ ಯಾವುದೇ ಆಸ್ಪತ್ರೆಗಳಲ್ಲಿ ಮೇಜರ್ ಆಪರೇಷನ್ ಬೇಕಿಲ್ದಿದ್ರು ಕೂಡ ಎಲ್ಲದನ್ನ ಮಾಡೋದು. ಸಮಾಜದಲ್ಲಿ ಎಲ್ಲ ಹೋಗ್ತಾ ಬಂದ್ರೆ ನೈತಿಕತೆ ಎಲ್ಲ ಹೇಗೆ ಹಾಳಾಗತ್ತೆ ಪ್ರತಿಯೊಂದು ಅಂತ. ಸ್ಪೆಷಲಿಸ್ಟ್ಗಳು MS ಮತ್ತೊಂದು ಅದು ಇದು ಮಾಡಿರ್ತಾರೆ, MD MS ಮತ್ತೊಂದು ಎಲ್ಲ ಬೇಕಾದಷ್ಟು ಖರ್ಚು ಮಾಡಿರ್ತಾರೆ, ಇಲ್ಲ ಅಂತಲ್ಲ. ಸೊ ಅದಕ್ಕೇನು, ಈಗ ಒಂದು ಕನ್ಸಲ್ಟೇಷನ್ 700 ರೂಪಾಯಿ 800 ರೂಪಾಯಿ ಎಲ್ಲ ಒಂದು ಕನ್ಸಲ್ಟೇಷನ್ ಆಯ್ತು. ನೀವು ಇಷ್ಟು ಮಾತ್ರೆ ತಗೊಂಡು 1 ವಾರ ಬಿಟ್ಟು ಬನ್ನಿ ಅಂತಂದ್ರು. 1 ವಾರ ಬಿಟ್ಟಾದ್ಮೇಲೆ ಫಾಲೋ ಅಪ್ ವರ್ಕ್, ಏನು ಇವ್ರು ಕೊಟ್ಟಿದ್ ಮಾತ್ರೆ ಎಲ್ಲಿ ತನಕ ವರ್ಕ್ ಆಗಿದೆ ಅಂತ. ಸರಿ, 1 ವಾರ ಬಿಟ್ಟು ಇವ್ರು ಹೋದಾಗ ಎಲ್ಲ ಸರಿಯಾಗಿದೆ, ಕಂಟಿನ್ಯೂ ಮಾಡಿ ಅಂತೇಳಿ ಮತ್ತೆ 700 ರೂಪಾಯಿ. ಇದು ಮೆಡಿಕಲ್ ಎಥಿಕ್ಸ್ ಪ್ರಕಾರ ಅದು ತಪ್ಪು. ಒಂದ್ಸಲಿ ಒಂದು ರೋಗಕ್ಕೆ, ಏನೋ ಹೊಸ ರೋಗದ್ದು ಅಥವಾ ಬೇರೆ ಇನ್ನೊಂದನ್ನ ನೀವು ಕೇಳಿದ್ರೆ ಸರಿ ತಗೋಬಹುದು. ಅವಾಗ ನೀವೇ ಕರೆದ್ಬಿಟ್ಟು ಇನ್ನೊಂದ್ಸಲಿ ಬನ್ನಿ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ 800 ರೂಪಾಯಿ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ವಯಸ್ಸಾದವ್ರನ್ನ ಈ ಸ್ಪೆಷಲಿಸ್ಟ್ಗಳೆಲ್ಲ ಮಾಡೋ ಕತೆ ಇದು. ಬನ್ನಿ ಅಂತ ಫಾಲೋ ಅಪ್ ಕರೆದ್ಬಿಟ್ಟು, ಸರಿ ಬಂದ್ಮೇಲೆ ಏನು, ಆ ಮಾತ್ರ ಆಯ್ತು, ಇನ್ನೊಂದು ಮಾತ್ರೆ ತಗೊಳ್ಳಿ, ಇವ್ರು ಕೊಟ್ಟಿದ್ದು ಅದೇನು ಜೊತೆಗೆ ಬಿ ಕಾಂಪ್ಲೆಕ್ಸ್ ಇನ್ನೊಂದು ಕೊಡೋದು, ಇನ್ನೊಂದು ಬ್ರ್ಯಾಂಡ್. ಇನ್ನು 20 ದಿವಸ ಆಯ್ತು ತಗೊಂಡ್ಬಿಟ್ಟು ಮತ್ತೆ ಬನ್ನಿ, ಮತ್ತೆ ಇನ್ನೊಂದ್ಸಲಿ 800 ರೂಪಾಯಿ. ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪನಾದ್ರೂ ಆತ್ಮ ಸಾಕ್ಷಿ ಅನ್ನೋದು ಏನಾದ್ರು ಇದೆಯಾ? ವಯಸ್ಸಾದವ್ರ ಹತ್ರ ಈ ರೀತಿ ಎಳೀತಾರಲ್ಲ, ಇದ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗು. ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ, ಅವನ ಹತ್ರನು ಟೆಸ್ಟ್ ಮಾಡ್ತಾನಲ್ಲ, ಅವನ ಹತ್ರ ಅವನ ಕಳ್ಕೊ ಇದ್ ಮಾಡ್ತಾನೆ, ಎಷ್ಟು ಸಾವಿರ ತಗೊಳ್ತಾನೋ ಅದ್ರಲ್ಲಿ ಪರ್ಸೆಂಟೇಜ್ ಇವರಿಗೆ. ಎಷ್ಟು ಅಧ್ವಾನವಾಗಿದೆ ಅಂತಂದ್ರೆ
ಇವರೆಲ್ಲ ಮಾಡಿದ್ದು ಏನೋ ಇವಾಗ ಬೇಕಾದಷ್ಟು ದಿವಸಾಲು ದುಡ್ಡು ಬರ್ತಾ ಇದೆ. 10 ಜನ ನೋಡಿದ್ರೆ 800 ಅಂದ್ರೆ 8,000 ರೂಪಾಯಿ, ಒಂದ್ ದಿವಸಕ್ಕೆ 8,000 ರೂಪಾಯಿ ಅವನಿಗೆ. ನ್ಯಾಯವಾದ ಮಾರ್ಗದಲ್ಲಿ ಒಂದನ್ನ ಕೇಳಿದ್ದು, ಅವನನ್ನ ನಂಬಿ ಅವರು ಹೋಗಿ ಬಂದಿರ್ತಾರೆ. ಅಂಥದ್ರಲ್ಲಿ ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಎಥಿಕ್ಸ್ ಇದೆಯಾ? ಕೇಳಿದ್ರೆ ನಾನು ಇಷ್ಟು ಕೋಟಿ ಖರ್ಚು ಮಾಡಿದ್ದೀನಿ ಪೋಸ್ಟ್ ಗ್ರಾಜ್ಯುಯೇಷನ್ಗೆ. ನೀನ್ ಕೋಟಿ ಕಟ್ ಮಾಡಿ ಪೋಸ್ಟ್ ಗ್ರಾಜ್ಯುಯೇಟ್ ಮಾಡ್ಕೊಂಡೆ, ಅದಕ್ಕೆ ಯಾರು ಕೊಡ್ಬೇಕಿದ್ನೆಲ್ಲ? ಈಗ ಡೆಂಟಲ್ಲು ಇದಕ್ಕೆ ಅವ್ರು ಚಿಕ್ಕದಾಗ ಒಂದು ಶುರು ಮಾಡಿದ್ರು, ಆಮೇಲೆ ಏನು ಒಂದು ಎಕ್ಸ್ರೇದು ಬಂದಿದ ತಕ್ಷಣ ಬೇಕೋ ಬೇಡವೋ ಎಲ್ಲ ಈ ಕಡೆಯಿಂದ ಆ ಕಡೆ ತನಕ 32 ಎಕ್ಸ್ರೇ ಮಾಡಿ ತೆಗೆದ್ಬಿಡು ಒಂದ್ಸಲಿ. ಆಮೇಲೆ ಇಂಡಿವಿಜುವಲ್ ಆಗಿ ಒಂದ್ಸಲಿ ಒಂದೊಂದಕ್ಕೂ 8,000, 800, 1,000 ಎಲ್ಲ ಬರೀ ಸಾವಿರಗಳಲ್ಲೇನೆ. ನಾವೆಲ್ಲ ಕೆಲಸ ಮಾಡುತ್ತಾ ಇರ್ಬೇಕಾದ್ರೆ ಹಿಂದೆ ಆಸ್ಪತ್ರೆ ಇದಕ್ಕೆಲ್ಲ ಹೋಗ್ತಾ ಇದ್ವಿ, ಇದಕ್ಕೆಲ್ಲ ಪ್ರೈವೇಟ್ನವ್ರದ್ದೇನೆ. ಒಂದು ಹಲ್ಲಿ ಎಕ್ಸ್ಟ್ರಾಕ್ಷನ್ 15 ರೂಪಾಯಿ ತಗೊಳ್ತಾ ಇದ್ರು. ರಾಜಾಜಿನಗರ ನನ್ನ ಮಿತ್ರರು ಒಳ್ಳೆ ಇವರು ಬಾಲಕೃಷ್ಣ ಅಂತ, 15 ರೂಪೀಸ್ ಅಷ್ಟೇ ಒಂದು ಎಕ್ಸ್ಟ್ರಾಕ್ಷನ್. ಈಗ ನೀವು ಅದಕ್ಕೆ ಒಂಥರ ಎಕ್ಸ್ರೇ ತೆಗೀರಿ, ಅದು ಎಷ್ಟು ಡೀಪ್ ಆಗಿದೆ ಕಿತ್ತಾಕೋತಾನೆ ಅದನ್ನ, ಅದಕ್ಕೆಲ್ಲ ತೆಗೆದು ಅದಕ್ಕೆ ಇನ್ನೊಂದು 800 ರೂಪಾಯಿ, ಆಮೇಲೆ ಅದಕ್ಕೆ ಇನ್ನೇನೋ ಮಾಡ್ಬೇಕು, ಅದಾಗ್ಬೇಕು ಇದಾಗ್ಬೇಕು ಅಂತ ಸೇರಿಸಿ ಮಾಡಿ ಒಂದು ಎಕ್ಸ್ಟ್ರಾಕ್ಷನ್ಗೆ 5,000ದಿಂದ 10,000 ರೂಪಾಯಿ ಎಳೆದ್ಬಿಡ್ತಾರೆ. ದುಡ್ಡಿರೋರು ಕೊಡೋದು ಸರಿ, ಬಟ್ ಸಾಮಾನ್ಯವಾದ ಮನುಷ್ಯನಿಗೆ ಏನಾಗ್ಬೇಕು, ಏನೋ ಒಂದು ಚೂರು ಏಲ್ಮೆಂಟ್ ಬಂದ್ರೆ ಇದಕ್ಕೇನೆ ಭಗವಂತನ ಕೇಳ್ಕೋಬೇಕು, ಅನಾಯಾಸವಾಗಿ ಇರೋ ದಿವಸ ನಮ್ಮ ನೀಡು ಅಂತ. ಕರ್ಮ ಸಿದ್ಧಾಂತಕ್ಕೆ ಹೋದ್ರೆ ಇವರುಗಳೆಲ್ಲ ಏನೇನು ತಗೊಳ್ತಾರೋ ಈಗ ಬಲವಂತವಾಗಿ ಅವ್ರು ಕಕ್ಕಬೇಕು. ಮತ್ತೆ 2 ಸೇರಿದ್ರೆ 4, ಅದು 5 ಆಗ್ಲಿಕ್ಕಾಗಲ್ಲ, 3 ಆಗ್ಲಿಕ್ಕಾಗಲ್ಲ. ಅನೀತಿಯಿಂದ ಸಂಪಾದನೆ ಮಾಡುವುದನ್ನ ಕೃಷ್ಣ ಭಗವದ್ಗೀತೆನಲ್ಲಿ ಹೇಳ್ತಾನೆ, ಅನ್ಯಾಯೇನ ಆರ್ಜಿತಂ ವಿತ್ತಂ. ಅನ್ಯಾಯದಿಂದ ಸಂಪಾದನೆ ಮಾಡಿದಂತ ಹಣ ಇದು, ನ್ಯಾಯವಾದ ಮಾರ್ಗ ಆಗೋಲ್ಲ. ಅವರ ವೃತ್ತಿ ಅವರು ಮಾಡ್ತಾ ಇದ್ದಾರೆ, ವೃತ್ತಿ ಮಾಡ್ತಿದ್ದಾರೆ, ಅದ್ರಲ್ಲಿ ಒಂದು ಡಿಸಿಪ್ಲಿನ್ ಬೇಡವೆ? ಇವಕ್ಕೆಲ್ಲ ಏನು ಅಂದ್ರೆ ಅನುಭವಿಸ್ತಾರೆ ಮುಂದಿನ ಕರ್ಮಗಳು. ಅದಕ್ಕಾಗಿ ಅದನ್ನ ಈಗೇನ್ ಮಾಡಿದಾರೋ ಅದನ್ನ ಕೊಡ್ಬೇಕಾಗಲ್ಲ. ಈಗ ಉಪ್ಪು ತಿಂದಿದ್ದು ನೀರು ಕುಡಿಬೇಕು, ಮತ್ತೆ ಕಕ್ಕಿಸ್ತಾನೆ ಪ್ರತಿಯೊಂದು ಕೂಡ. ರಾಮರಾಜ್ಯದಲ್ಲಿ ಹೇಗಿತ್ತು ಅಂತಂದ್ರೆ ಯಾರು ತಮ್ಮ ಇದನ್ನ ಇತಿಮಿತಿಯನ್ನ ಮೀರ್ತಾ ಇರ್ಲಿಲ್ಲ. ಈಗ ಪ್ರತಿಯೊಬ್ಬರು ದೇ ವಾಂಟ್ ಟು ಎಕ್ಸ್ಪ್ಲಾಯ್ಟ್ ದಿ ಅದರ್ ಪರ್ಸನ್. ಯಾರ್ಯಾರು ಅವರವರ ಕ್ಷೇತ್ರ ಇದೆಯೋ ಅದರಲ್ಲಿ, ಅದು ಬರೀ ವೈದ್ಯಕೀಯ ಒಂದಕ್ಕೆ ಅಲ್ಲ, ಎಲ್ಲೇ ಹೋಗಿ ಇದು ಏನೋ ಒಂದು ಸಂಗೀತ ಇನ್ನೊಂದು ಮತ್ತೊಂದು ಕಲ್ತಿದ್ದೀರಿ, ಅದಕ್ಕೇನೋ ಒಂದು ಕ್ಲಾಸ್ಗೆ 2,000 ರೂಪಾಯಿ. ಆ ಕ್ಲಾಸ್ಗೆ ಅಂತ ಕರೆಸ್ಬಿಟ್ಟು 1 ಗಂಟೆ ಹೇಳ್ಕೊಡ್ತಾರ, 10 ನಿಮಿಷ, ಆಮೇಲೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ 1 ಗಂಟೆ ಕೂತಿರೋದು ಇವರು. ಎಲ್ಲೆಲ್ಲಿ ನೋಡಿದ್ರು ಕೂಡ ಇದೇನೆ. ಒಂದು ಚೆಂಡನ್ನ ನೆಲಕ್ಕೆ ಹಾಕಿದ್ರೆ ಎಷ್ಟು ಜೋರಾಗಿ, ಅಷ್ಟು ಜೋರಾಗಿ ಅದು ವಾಪಸ್ ಬರುತ್ತೆ. ಹಾಗೆ ಪ್ರತಿ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಒಬ್ಬರು ಮತ್ತೊಬ್ಬರನ್ನ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಅನುಭವಿಸ್ಬೇಕಾಗತ್ತೆ. ಇದು ಕರ್ಮ ಸಿದ್ಧಾಂತ. ಸೊ ನಾವು ಭಗವಂತನ ಪ್ರಾರ್ಥನೆ ಮಾಡೋದು ಇಂಥ ಸ್ಥಿತಿಗಳಿಗೆ ನಮ್ಮನ್ನು ತರಲೇ ಬೇಡ. ಈಗ ವಿಷಯ ಅಲ್ಲಿದ್ದು ಆಮೇಲೆ ಅದಕ್ಕೆ ಬರೋದು, ಹಾಗೆ ಯಾವುದೋ ಏನೋ ಮಾಡಿಕೊಂಡು ಅದಕ್ಕಾಗಿ ಅವ್ರಿಗೆ ಹೋಗ್ಬೇಕು. ಎಲ್ಲ ಋಣ ತೀರ್ಸೋದಿಲ್ಲ. ಯಾರ್ಯಾರ್ದು ಯಾವ್ಯಾವ ಜನ್ಮ ತಗೊಂಡಿದ್ವೋ ಅದಗಳನ್ನ ಅವ್ರಿಗೆ ಕೃಷ್ಣ ತಲುಪಲಿ ಅವರಿಗೆ ಅಷ್ಟೇನೆ ಅಂತ. ಅವ್ರ ಮೇಲೆ ನಾವು ನಿಂದನೆ ಮಾಡಿ ಇನ್ನೊಂದು ಕ್ರಮ ಮಾಡೋದು ಬೇಡ, ಅದು ಅವ್ರಿಗೆ ಸೇರಿದ್ದು ಮಾಡಿಸಿದ್ದು. ಹೀಗೆ ಇನ್ಶೂರೆನ್ಸ್ ನಮಗೆ ರಕ್ಷಕ ಆಗುತ್ತೋ ಅದಕ್ಕಾಗಿ ಬಂದಿದ್ದು. ನಮ್ಮ ಆತ್ಮವನ್ನ ಭಗವಂತನಲ್ಲಿ ಇನ್ಶೂರ್ ಮಾಡ್ಬೇಕು. ಅವನು ಬಿಟ್ಟು ಬೇರೆ ಎಲ್ಲರೂ ಅಷ್ಟೇ, ಈ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳು ಇವ್ರು ಹೋದ್ರೆ ಅವ್ರಿಗೆ ಇಷ್ಟು ಲಕ್ಷ ಅವ್ರ ಮನೆಯವರು ಕೊಡ್ತಾರೆ ಅಂತ. ಸರಿ, ಮನೆಯವರು ಕೊಟ್ರು, ಇವನಿಗೆ ಏನಾದ್ರು ಉಪಯೋಗ ಆಯ್ತು? ಇದು ಇನ್ಶೂರೆನ್ಸ್ ಕತೆ ಮೂಲತಃ ಹೋದ್ರೆ. ನನಗೆ ಬೇರೆ ಯಾರು ರಕ್ಷಕರಿಲ್ಲ, ಪುಹಲ್ವನ್ರಿಲ್ಲ ಅಡಿಯೇನ್ ಅನ್ನುವ ರೀತಿಯಲ್ಲಿ ಆ ಸ್ಥಿತಿಯನ್ನು ಅನುಸಂಧಾನ ಮಾಡಬೇಕು. ಶ್ರೀಮತೆ ಎನ್ನುವ ಪದದಲ್ಲಿ ಆ ಪೂವಳರುಂ ತಿರುಮಹಳಾಲ್ ಪೊನ್ನುಹಿಲ್ ಅರುಳ್ ಪೆರುಮವನಕ್ಕೆ ಅಂದರೆ
ಅರಳಿದ ಕುಸುಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿಯಿಂದ ಶ್ರೀ ವೈಕುಂಠದಲ್ಲಿ ಪ್ರೀತಿಯನ್ನು ಪಡೆಯುತ್ತಿರುವವನು ಆದವನನ್ನ ನಾರಾಯಣಾಯ, ಆಯ ಅನ್ನೋದು ಚತುರ್ಥಿ ಎಂಬ ಪದದಲ್ಲಿ ದೋಷರಹಿತವಾದ ಕೈಂಕರ್ಯವನ್ನು ಸಲ್ಲಿಸುವುದಕ್ಕೆ ತಕ್ಕ ಶೇಷಿಯಾದವನ ನಿರತಿಶಿಯ ಭೋಗ್ಯತ್ವವನ್ನು ಅನುಸಂಧಾನ ಮಾಡಬೇಕು. ನಮಃ ಎಂಬ ಶಬ್ದದಲ್ಲಿ ಸರ್ವ ವಿರೋಧಿಗಳು ಕಳೆದು ಹೋದ ದಶೆಯಲ್ಲಿ ಉಂಟಾಗುವಂತಹ ಕೈಂಕರ್ಯವನ್ನು ಉದ್ದೇಶಿಸಿ ಪ್ರಧಾನವಾಗಿ ಅನುಸಂಧಾನ ಮಾಡಬೇಕು. ಹೀಗೆ ಈ ಎರಡು ಮಂತ್ರಗಳಲ್ಲಿಯೂ ತೋರಿ ಬರುವ ಅನುಷ್ಠಾನ ವಿಧಿಯನ್ನ ವಿಧಿಸುವಂತಹ ಚರ್ಮ ಶ್ಲೋಕದಲ್ಲಿ ಸರ್ವಧರ್ಮಾನ್ ಎನ್ನುವ ಪದದಲ್ಲಿ ಒಂದು ಸಲ ದೇಶಿಗರ ತಮಿಳಿನ ಪದವನ್ನ 2-3 ಸಲ ಓದಿದ್ದಾಗಿದೆ, ಆದ್ರೆ ಈ ಜಾಗದಲ್ಲಿ ಹೇಳ್ತೀನಿ. இம்மந்திரங்களில் இரண்டிலும் தொத்துகிற அனுஷ்டானத்திற்கு விதாயகமான சர்ம ஸ்லோகத்தில் சர்வதர்மான் என்கிற பதத்திலே குறிக்கொள் ஞானங்களாலே பண்ணு மருந்தவஜங்களின் உடைய மருந்தவஜ்களின் நானாவிதத்துவமும் பரித்தியஜ்ஜ என்கிற பதத்திலே போக்கத்தவன் பிரம்மாஸ்திர துளையான பிரபத்தியை பண்ணும் போது அனபேட்சிதங்களிலும் தனக்கு சக்கியம் அல்லாதவத்திலும் துவக்கத்து வெறுமையே துணையாக முன்னிடும் படியையும் மாம் என்கிற பதத்திலே மலர்மகள் விரும்பும் நமரும் பெறலடிகள் பத்துடையடியவர்க்கு எளியவனாய் அருள் புரிந்த சிந்தையடியார் மேல் வைத்து அடைக்கலம் கொள்ள ஒருப்பட்டு நிற்கிற நிலையும் ஏகா என்கிற பதத்தில் தாமரையாள் கேழ்வன் ஒருவனே பத்திலார் பத்த நிற்கிறபடியும் சரணம் என்கிற பதத்திலே அசரண்ய சரண்யன் விபரீதாபிசந்தியத்த தேவ பிரகிருதிகளுக்கு வன் சரணாய் தன் சரண் நிழல் கீழே வைக்க வகுத்தமையும் விரஜா என்கிற பதத்திலே நெறியெல்லாம் எடுத்துரைத்த நிறை ஞானத்தொரு மூர்த்தி தந்த ஞான கையாலே நின்னிலங்கு பாதமன்னி மத்தோர் பத்திலே நின்று நாம் அவனை பத்தலாம் படி தன் பாதமே சரணாகத்த அழிந்தொழிந்தமையும் அகம் என்கிற பதத்திலே வல்லை காண் என்னும்படியான சர்வசக்தி கொழும் ஜோதியை அறுத்து கூட்டெறிய திருவடிக்கண் கூட்டி அடிமை கொள்ள வருப்பட்டபடியும் துவா என்கிற பதத்திலே நின்னருளே புரிந்திருந்தேன் பெரியாழ்வார் திருவழி 5:1 என்றிருக்கிற கிருதகத்தினை 6 குறைவுடைய திருவாய்மொழி 10:3 என்னும்படி ஜாதக விருத்தியாக்கினபடியும் சர்வ பாபேபியா என்கிற பதத்திலே நானே நானாவித நரக்கம் புகும் பாவம் செய்தேன் பெரிய திருமொழி 9:7 என்றும் நம்மன் போலே வீழ்த்து முக்கும் நாட்டில் உள்ள பாவமெல்லாம் பெரியாழ்வார் திருமொழி 5:3 என்றும் சொல்லுகிறபடியே எண்ணாரா துயர் விளைக்கும் வல்வினையே மாளாதோ என்னும்படி எண்ணிறந்து கிடக்கிறபடியும் மோக்ஷயிஷ்யாமி என்கிற பதத்திலே இருள் தொடுமா ஞானத்துள் இனிப்பிறவி கழிந்து மருளொழிந்து மட நெஞ்சும் உடையார்க்கு வேண்டித்தெல்லாம் தரும் வள்ளல் மணிவண்ணன் விண்ணுலகம் தரவிரைந்து சார்ந்த இருவல் வினைகளும் செரித்து மாயப்பத்தறுத்து தீர்ந்து தன் பால் மனம் வைக்க திருத்தி வீடு திருத்துகிறபடியும் மாசுச்சக என்கிற வாக்கியத்திலே உழலை என்பில் பேச்சு முலையோடு அவளை உயிருண்டான் கடல்கள் அவையே சரணாக கொண்டு செய்த வேள்வியர் திருமாலை தலை கொண்ட திருவிருத்தம் 82 நங்களுக்கு எங்கே வரும் தீவினையே கூட்டறிய திருவடிக்கள் குட்டினை நான் கண்டேன் திருவாய்மொழி 4:9 என்று தெளிவுத்த சிந்தையாலே தேರಿ ಯಾವತ್ ಶರೀರಪಾತಂ ಆಜ್ಞಾನುಪಾಲನತ್ತಾಲೆ ಭಗವಂತನ ಆಜ್ಞೆ அக்னீந்திராதி சப்தங்களை பிரயோகிக்கும் அளவிலும் அந்நிய தேவதாபிசந்தியொத்த ஸ்வயம் பிரயோஜன கைங்கரிய ரசத்தாலே யதார்த்தனாயிருக்கும்படியும் பிரதானமாக அனுசந்தேயம். இப்படி திருமந்திராதிகளில் முற்பட சிக்ஷிக்கும் அர்த்தம் மோட்ச சஸ்திரங்களில் முதல் நடு விருதியாக
ಮುಹಮ್ಮಾರಿಕ್ಕೋಕ್ಕಿರ ವರ್ಣ ಸರಂಗಳುಕ್ಕೆல்லாம் ಮಾತೃ ಕೈ ಅಂದ್ರು. ಇದು ದೇಶಿಗರ ಮಣಿಪ್ರವಾಳ, ಅದರ ಅನುವಾದ ಇದು. ಈಗ ಹೇಳಿದ್ರು ಕನ್ನಡ ಅನುವಾದ. ಎರಡು ಮಂತ್ರಗಳಲ್ಲೂ ತೋರಿಬರುವ ಅನುಷ್ಠಾನವನ್ನ ವಿಧಿಸುವ ಚರ್ಮ ಶ್ಲೋಕದಲ್ಲಿ ಸರ್ವಧರ್ಮ ನಿನೋಪದಲ್ಲಿ ಕುರಿಕ್ಕೊಳ್ ಜ್ಞಾನಗಳಾಲೆ, ಅಂದರೆ ಬೇರೆ ಬೇರೆ ರೀತಿಯಾದ ಜ್ಞಾನಗಳಿಂದ ಹಿಂದೆ ಉಂಟಾದ ಕ್ಲೇಶಗಳನ್ನೆಲ್ಲ ನಾನಾ ವಿಧತ್ವವನ್ನ ಪರಿತ್ಯಜ್ಯ ಎನ್ನುವ ಪದದಲ್ಲಿ ಸಂಪರ್ಕವನ್ನ ಬಿಟ್ಟವನಾಗಿ ಬ್ರಹ್ಮಾಸ್ತ್ರಕ್ಕೆ ಸಮನಾದ ಪ್ರಪತ್ತಿಯನ್ನು ಮಾಡುವಾಗ ಅಪೇಕ್ಷಿತವಲ್ಲದವನ್ನೂ ತನಗೆ ಶಕ್ಯವಲ್ಲದನ್ನೂ ದೂರ ಮಾಡಿ ಕೇವಲ ವೆರುಮೈ ಏಕಾಕಿಯಾಗಿ ಆ ಪ್ರಪತ್ತಿಯನ್ನೇ ತನಗೆ ಜೊತೆಯಾದುದು ಎಂದು ಭಾವಿಸಬೇಕು. ಈಗ ಬ್ರಹ್ಮಾಸ್ತ್ರ ನ್ಯಾಯ ಅಂತ ಕೇಳಿದ್ದೀರಿ. ಏನು ಬ್ರಹ್ಮಾಸ್ತ್ರ ನ್ಯಾಯ ಅಂದ್ರೆ, ಬ್ರಹ್ಮಾಸ್ತ್ರ ಅಸ್ತ್ರಗಳಲ್ಲೆಲ್ಲ ಬಹಳ ಪ್ರಧಾನವಾದದ್ದು. ಆಂಜನೇಯನಿಗೆ ಇವರೆಲ್ಲ ಬಹಳಷ್ಟೆಲ್ಲ ಪ್ರಯತ್ನ ಮಾಡೋದಲ್ಲ. ಅಕ್ಷಯ ಕುಮಾರ ಸತ್ತ, ಮಂತ್ರಿಗಳ 5 ಜನ ಅವ್ರು ಸತ್ರು ಒಬ್ಬೊಬ್ಬರಾಗಿ. ಕಡೆಗೆ ಇಂದ್ರಜಿತು ಹೋದ. ಇವನು ಪರಾಕ್ರಮ ಎಲ್ಲ ಮೊದಲೇ ನೋಡಿದ್ನಲ್ಲ, ಇದು ಯಾವುದು ಆಗೋಲ್ಲ ಅಂತ ಹೇಳ್ಬಿಟ್ಟು ಕಡೆಗೆ ಅವನು ಏನೇನೋ ಪ್ರಯತ್ನ ಮಾಡ್ದ, ಬೇರೆ ಅಸ್ತ್ರಗಳೆಲ್ಲ, ಅದೆಲ್ಲವನ್ನು ಇವನು ಆಂಜನೇಯ ಎಲ್ಲ ತೆಗೆದ. ಬ್ರಹ್ಮಾಸ್ತ್ರವನ್ನೇ ಅಭಿಮಂತ್ರಿಸಿ ಬಿಟ್ಟ ಆಂಜನೇಯನ ಮೇಲೆ. ಈ ಆಂಜನೇಯ ಹುಟ್ಟಿದಾಗ ಈ ಹೋದ್ನಲ್ಲ ಸೂರ್ಯ ಹಣ್ಣು ಅಂತ ಹೇಳಿ ತಗೊಳಕ್ಕೆ, ರಾಹು ಬಂದು ಅವನ್ನ ಹಿಡಿಬೇಕು ಅಂತಿದ್ದ. ಇವನ್ ಮೇಲೆ ಹೋದ್ಮೇಲೆ ನೋಡಿದಾಗ 2 ಕಾಣಿಸ್ತು. ಓಹ್, 2 ಸಿಕ್ತು ಹಣ್ಣು ಅಂತ ಅಂದ್ಬಿಟ್ಟು. ಆಮೇಲೆ ರಾಹು ಇಂದ್ರನನ್ನ ಪ್ರಾರ್ಥನೆ ಮಾಡ್ದ, ಯಾರೋ ಇದು ಬರ್ತಾ ಇದ್ದಾನೆ, ನಾನು ಸೂರ್ಯನ ನಾನು ಹಿಡಿಬೇಕು ಗ್ರಹಣ ಕಾಲದಲ್ಲಿ, ಅಷ್ಟರಲ್ಲಿ ಬೇರೆ ಯಾರಿಗೋ ಕೊಟ್ಬಿಟ್ಟಿದೆಯಲ್ಲ ಅಂತ. ಇಂದ್ರ ತನ್ನ ವಜ್ರಾಯುಧ ತಗೊಂಡು ಇವನ ದವಡೆ ಹೊಡೆದ. ಅದಕ್ಕೆ ಅವನು ಹನುಮಂತ ದವಡೆ ಊದ್ಕೊಂಡ್ತು. ಅಲ್ಲಿಂದ ಮೂರ್ಛಿತನಾಗಿ ಬಿದ್ದ ಕೆಳಗೆ. ವಾಯುಗೆ ಕೋಪ ಬಂತು. ಆ ಮಗುವನ್ನ ಎತ್ಕೊಂಡು ಹನುಮಂತನನ್ನ ಒಂದು ಗುಹೆ ಒಳಗಡೆ ಹೋಗ್ಬಿಟ್ಟ. ಇಡೀ ಎಲ್ಲ ಸಮಸ್ತ ಬ್ರಹ್ಮಾಂಡದಲ್ಲೇನೆ ವಾಯು ಬಂಧ ಆಗೋಯ್ತು. ಯಾರಿಗೂ ಉಸಿರಾಡೋಕೆ ಆಗ್ತಾ ಇಲ್ಲ. ಎಲ್ಲರೂ ಅಲ್ಲೋಲ ಗಲ್ಲೋಲ, ಏನು ಉಸಿರು ತಗೊಳಕ್ಕೂ ಆಗಲ್ಲ, ಬಿಡೋಕೆ ಆಗೋಲ್ಲ ಆ ಸ್ಥಿತಿ. ತಕ್ಷಣ ದೇವತೆಗಳೆಲ್ಲ ಓಡ್ಬಂದ್ರು. ನೋಡಿದ್ರೆ ಇಲ್ಲಿ ವಾಯು ಒಂದು ಗುಹೆ ಒಳಗಡೆ ಇದ್ದಾನೆ. ಬ್ರಹ್ಮನು ಸೇರಿ ಎಲ್ರು ಬಂದ್ರು. ಬಂದಾಗ ವಾಯುವಿಗೆ ಕೋಪ ಬಂದಿದೆ, ಈ ವಜ್ರದಿಂದ ಇಂದ್ರ ಹೊಡೆದಿದ್ದಕ್ಕೆ ಅಂತ ಹೇಳಿ ಎಲ್ಲಾ ದೇವತೆಗಳು ಅವನಿಗೆ ಆಶೀರ್ವಾದ ಮಾಡಿದ್ರು. ಯಾರು ನಮ್ಮ ಅಸ್ತ್ರದಿಂದ ಶಸ್ತ್ರದಿಂದ ಇವನಿಗೇನು ಆಗ್ದಲೇ ಇರ್ಲಿ ಅಂತ. ಬ್ರಹ್ಮ ಕೂಡ ಹೇಳಿದ, ನನ್ನ ಬ್ರಹ್ಮಾಸ್ತ್ರವು ಕೂಡ ನಿನಗೇನು ತೊಂದರೆ ಮಾಡದೇ ಇರ್ಲಿ, ಆದ್ರೆ ನಿನ್ನ ಜೀವನದಲ್ಲಿ ಒಂದ್ಸಲಿ ಬರುತ್ತೆ ಇದೋ ಘಟನೆ, ಅವಾಗ ನೀನ್ ಸ್ವಲ್ಪ ಸೌಮ್ಯವಾಗಿ ಇದ್ಬಿಡು, ಬ್ರಹ್ಮಾಸ್ತ್ರಕ್ಕೆ ಒಂಚೂರು ಮರ್ಯಾದೆ ಹಾಗೆ ಅಂತ. ಇಂದ್ರ ವಜ್ರಾಯುಧವನ್ನು ಬೀಸಿದಾಗ ಬೈನತೆಯ ಮೇಲೆ ಅವನು ಅಷ್ಟೇ, ಅವನು ಹೇಳ್ದ, ನಿನ್ನ ವಜ್ರಾಯುಧಕ್ಕೆ ಅವಮಾನ ಆಗೋದು ಬೇಡ ಅಂತ ಹೇಳಿ ತಾನೇ ಒಂದು ಗರಿಯನ್ನು ಕಿತ್ತು ಹಾಕ್ದ. ಅದು ಅವನು ವಜ್ರಾಯುಧ ಕೊಟ್ಟು ಮರ್ಯಾದೆ. ಹಾಗೆ ಅರ್ಜುನ, ಇವನು ಆಂಜನೇಯ ಬ್ರಹ್ಮಾಸ್ತ್ರ ಬಂದು ಕಟ್ಟಿದಾಗ ಸುಮ್ಮನೆ ನಿಂತಿದ್ದ, ಅವನಿಗೇನು ಆಗ್ಲಿಲ್ಲ. ಅವನಿಗೆ ನೆನಪಾಯ್ತು ಇದೆಲ್ಲ, ಹಿಂದೆ ಹೇಳಿದ್ದೆಲ್ಲ. ಆಮೇಲೆ ಏನಾಯ್ತು, ಅದು ಬಹಳ ಮುಖ್ಯವಾದ್ದು ಈಗ ವಿಷಯಕ್ಕೆ ಬರೋದು. ಏನು ಅಂದ್ರೆ, ಈ ರಾಕ್ಷಸರೆಲ್ಲ ಬಂದ್ರು, ಮಹಾ ದೊಡ್ಡ ಕೋತಿ ಇದು ಅಂತ ಹೇಳಿ ಆ ಹಗ್ಗದಿಂದಾನೋ ಸೊಪ್ಪಿನಿಂದ ಮಾಡಿದ್ದು ಬಳ್ಳಿಗಳಿಂದ ಎಲ್ಲ ತಂದು ಬಿಗಿಯಾಗಿ ಕಟ್ಟಿ ಮಾಡ್ಬೇಡ ಅಂತ ಎಲ್ಲ ಕಟ್ಟಿದ್ರು. ಕಟ್ಟಿದ ತಕ್ಷಣ ಬ್ರಹ್ಮಾಸ್ತ್ರಕ್ಕೆ ಅವಮಾನ ಆಯ್ತು. ನನಗಿಂತ ಬೇರೆ ಅಸ್ತ್ರವೇ ಬಿಟ್ಟೊಟ್ಟೋಯ್ತು ತಾನಾಗಿ ಬ್ರಹ್ಮಾಸ್ತ್ರ. ಆಮೇಲೆ ಇವ್ರು ಕಟ್ಟಿದ್ದು ಬ್ರಹ್ಮಾಸ್ತ್ರವೇ ಆಂಜನೇಯಗೇನು ಮಾಡ್ಲಿಲ್ಲ. ಇನ್ನು ಇವ್ರು ಕಟ್ಟಿದ್ದು ಎಷ್ಟೇ ದೊಡ್ಡದಾದ ಹಗ್ಗಾನೋ ಮತ್ತೊಂದು ಮಾಡಿರ್ಲಿ, ಬಿಡ್ಸ್ಕೊಳಕ್ಕಾಗಲ್ಲ ಇವನ್ಗೆ. ಅವನ ಆಂಜನೇಯ ಯೋಚನೆ ಮಾಡ್ತಾನೆ, ಇದೊಂದು ಒಳ್ಳೆ ಆಪರ್ಚುನಿಟಿ ನನಗೆ. ಒಟ್ಟಿನಲ್ಲಿ ರಾವಣನ ಒಂದ್ಸಲಿ ಮೀಟ್ ಮಾಡಬೇಕು, ಅಪಾಯಿಂಟ್ಮೆಂಟ್ ಅವನಿಗೆ ಹತ್ರ ಸಿಗ್ಬೇಕಾದ್ರೆ ಹೆಂಗೆ, ಇವ್ ಮಾಡಿದ್ದೆಲ್ಲ ಕೆಲಸ ಓನ್ಲಿ ಟು ಮೀಟ್ ಇವನನ್ನ ರಾವಣನನ್ನು ಒಂದ್ಸಲಿ ನೋಡ್ಬೇಕು, ಅವನನ್ನ ಮೀಟ್ ಮಾಡ್ಬೇಕು ಅಂತ. ಸೊ ಅವನ ಅರಮನೆಯಲ್ಲಿ ಕೂತಿದ್ದ ಸಭೆಯಲ್ಲಿ ದೊಡ್ಡದಾಗಿ ಇವನು ಬಂದ್ಸಲಿ ಮೈ ಕೊಡುವುದ ಎಲ್ಲ ಕಿತ್ಕೊಂಡು ಹೋಯ್ತು. ಇವ್ರಿಗೆ ಕಟ್ಟಿದ್ರು ಹಗ್ಗ ಗಿಗ್ಗಗಳೆಲ್ಲ. ಗದೆಯನ್ನು ಹಿಡ್ಕೊಂಡು ಜೈ ಶ್ರೀರಾಮ್ ಅಂತ ನಿಂತ. ಅವನು ನೋಡಿದ್ರೆ ಅಲ್ಲಿ ಮೇಲೆ ಕೂತಿದ್ದಾನೆ. ಒಂದ್ಸಲಿ ತನ್ನ ಭಾವ ನೋಡ್ದ, ಅದು ಬೆಳೆಯೋಕೆ ಶುರುವಾಯ್ತು. ಸುತ್ಕೊಂಡು ರಾವಣನಿಗೆ ಸಮನಾಗಿ ಕೂತ್ಕೊಂಡು ಅಲ್ಲಿ ಮೇಲೆ ಎಗಿರಿ ಅಲ್ಲಿ ಕೂತ್ಕೊಂಡು ಆಮೇಲೆ ಹೇಳ್ದ, ರಾವಣ, ನಿನ್ ವೈಭವ ಎಲ್ಲ ಬಹಳ ಚೆನ್ನಾಗಿದೆ, ನೀನು ಒಳ್ಳೆ ಇದನ್ನ ಸಾಧಿಸಿದ್ದೀಯ, ಆದರೆ ಇದೊಂದು ಕೆಟ್ಟ ಕೆಲಸ ಯಾಕೆ ಮಾಡಿದೆ? ಅದಿಲ್ದಿದ್ರೆ ಲೋಕವೆಲ್ಲ ನಿನ್ನನ್ನು ಕೊಂಡಾಡ್ತಾ ಇತ್ತು. ನೀನು ಮಹಾ ಶಿವಭಕ್ತ, ಏನೆಲ್ಲ ಕೆಲಸಗಳನ್ನ ಮಾಡಿದೀಯ,
ಎಂತೆಂಥ ವರಗಳನ್ನು ಪಡೆದಿದ್ದೀಯ. ಎಲ್ಲ ಬಣ್ಣವನ್ನು ಮಸಿ ನುಂಗಿದಂತೆ ಈ ಪರದಾರ ಪರಿಗ್ರಹ, ಬೇರೆಯವರ ಹೆಣ್ಣನ್ನು ಅಪಹರಿಸುವುದೊಂದು, ಇದೊಂದು ಇಲ್ದಿದ್ರೆ ಎಷ್ಟು ಚೆನ್ನಾಗಿತ್ತು ನಿನಗೆ ಅಂತ. ಆಮೇಲೆ ವಿವೇಕ ಹೇಳ್ತಾನೆ, ನಾನು ರಾಮನ ದೂತ ಬಂದಿದ್ದೇನೆ, ರಾಮ ಸಾಮಾನ್ಯದವನಲ್ಲ, ನೀನು ಉಳಿಯೋದಿಲ್ಲ, ನಿನ್ ರಂಕೇನು ಉಳಿಯೋದಿಲ್ಲ, ನೀನು ಒಬ್ಬನೇ ಅಲ್ಲ, ಪೂರ ನಿನ್ನ ಇದನ್ನ ಮೂಲ ಬಲ ಇದೆಯಲ್ಲ ಎಲ್ಲವನ್ನು ಪೂರ ನಾಶ ಮಾಡ್ತಾನೆ. ಈಗಲೂ ಸಮಯ ಮಿಂಚಿಲ್ಲ, ಸೀತೆಯನ್ನು ಕರೆದುಕೊಂಡೋಗಿ ಮೈಥಿಲಿಯನ್ನ ರಾಮನಿಗೆ ಒಪ್ಪಿಸಿ ಕ್ಷಮೆ ಕೇಳು, ಅವನು ನಿನ್ನನ್ನು ಉದ್ಧಾರ ಮಾಡ್ತಾನೆ ಅಂತಾನೆ. ಇದು ಅವನ ಉದ್ದೇಶ ಇದ್ದಿದ್ದು, ರಾವಣನ್ ಭೇಟಿ ಆಗ್ಬೇಕಂತ. ಎಲ್ಲ ಕಥೆ ಹೇಳಿದ ಉದ್ದೇಶ ಬ್ರಹ್ಮಾಸ್ತ್ರ, ಬೇರೆ ಅಸ್ತ್ರಗಳನ್ನ ಅದ್ರ ಜೊತೆಗೆ ಏನೇನೋ ಮಾಡಿದ್ರೆ ಅದು ಬಿಟ್ಟು ಹೋಗುತ್ತೆ. ಈಗ ನೆಕ್ಸ್ಟ್ ವಿಷಯಕ್ಕೆ ಬರೋಣ. ಪ್ರಪತ್ತಿಯನ್ನು ಮಾಡ್ಕೊಂಡ ಮೇಲೆ ಇನ್ಯಾವುದೋ ದೇವತೆಗೆ ಹರಕೆ, ಇನ್ನೇನೋ ಮಾಡ್ತೀನಿ, ಅಲ್ಲೆಲ್ಲೋ ಹೋಗಿ ಮಾಡ್ತೀನಿ, ಇದೆಲ್ಲ ಮಾಡಿದ್ರೆ ಪ್ರಪತ್ತಿ ಫಲಿಸೋದಿಲ್ಲ. ಇದು ಬ್ರಹ್ಮಾಸ್ತ್ರ ನ್ಯಾಯದಂತೆ. ಹಾಗಾದ್ರೆ ಏನು, ಬೇರೆಯವ್ರ ಹತ್ರ ಹೋಗ್ಲೇಬಾರ್ದ ಇನ್ಯಾವುದಕ್ಕೂ ಅಂದ್ರೆ, ನಿಮಗೆ ಏನ್ ಬೇಕಾದ್ರೂ ಅದನ್ನ ಭಗವಂತನಲ್ಲೇ ಕೇಳಿ ಇನ್ನೊಂದ್ಸಲಿ ಪ್ರಪತ್ತಿ ಮಾಡಿ. ಅಂದ್ರೆ ಸ್ವಾಮಿಗಳ ಹತ್ರ ಹೋಗಿ ಮಾಡಿಸ್ಬೇಕಾಗಿಲ್ಲ, ದ್ವಯಮಂತ್ರವನ್ನು ಅನುಸಂಧಾನ ಮಾಡಿ ಭಗವಂತನನ್ನ ಕೇಳಿ, ಕೊಡೋವನು ಅವನೇನೆ, ಬೇರೆ ಇನ್ಯಾರನ್ನು ಹೋಗ್ಬೇಕಾಗಿಲ್ಲ. ಇದು ಮಹಾವಿಶ್ವಾಸ, ಭಗವಂತನಲ್ಲಿ ಇರ್ಬೇಕಾದ. ಏನ್ ಕೊಟ್ರು ಅವನೇ ಕೊಡುವಂತ ಪ್ರತಿಯೊಂದಿಗೂ ಕೂಡ. ಮೂಲತಃ ಏನು, ನಾನು ನಾರಾಯಣನಿಗೆ ಸೇರಿದವನು, ಅಹಂ ನಾರಾಯಣಾಯ ಭವೇಯಂ. ಇಲ್ಲಿ ಆ ಕ್ಷಣ ಅವನಿಗೆ ನನ್ನನ್ನು ಒಪ್ಪಿಸಿದ ಮೇಲೆ ನಾನು ನಾನಾಗಿ ಉಳಿದಿಲ್ಲ. ನಾ ಏನ್ ಮಾಡಿದ್ರು ಕೂಡ ಎಲ್ಲವೂ ಭಗವಂತನಿಗಾಗಿ, ಅವನಿಂದ ನಿಯಮಿಸಲ್ಪಟ್ಟು ಅವನಿಗಾಗಿ ಏನೇ ಮಾಡ್ತಾ ಇರೋದು. ಇದು ಸಾತ್ವಿಕ ತ್ಯಾಗ. ಆ ರೀತಿನಲ್ಲಿ ಸೊ ಬೇರೆ ಬೈಕೆಗಳು ಬರಲೇಬಾರದು. ಒಂದ್ ವೇಳೆ ಬಂದ್ರೆ ಅದಕ್ಕೇನು ಅಂದ್ರೆ ಭಗವಂತನಲ್ಲೇ ಪುನಃ ಶರಣಾಗತಿ, ಅದನ್ನ ನೀವೇ ಮಾಡಿ. ಬೇರೆ ದೇವತೆಯನ್ನ ಯಾವುದೇ ಕಾರಣಕ್ಕೂ ಹೋಗಲ್ಲ. ಅಲ್ಲಿ ಹೋದ್ರೆ ಏನಾಗುತ್ತೆ ಅಂದ್ರೆ ಇದು ಹೋಯ್ತು, ಪ್ರಪತ್ತಿಯಲ್ಲಿರುವ ಮಹಾವಿಶ್ವಾಸ ಅನ್ನೋದು ಬ್ರೇಕ್ ಆಗಿ ಹೋಗುತ್ತೆ. ಅದಕ್ಕೆ ಬ್ರಹ್ಮಾಸ್ತ್ರ ನ್ಯಾಯ ಹೇಳಿದ್ದು. ಈ ಎರಡೂ ಮಂತ್ರಗಳಲ್ಲಿ ತೋರಿ ಬರುತ್ತಿರುವ ಅನುಷ್ಠಾನವನ್ನ ವಿಧಿಸುವ ಚರ್ಮ ಶ್ಲೋಕದಲ್ಲಿ ಇದೆಲ್ಲ ಬ್ರಹ್ಮಾಸ್ತ್ರಕ್ಕೆ ಸಮನಾದ ಪ್ರಪತ್ತಿಯನ್ನು ಮಾಡಿದಾಗ ಅಪೇಕ್ಷಿತವಲ್ಲದ್ದನ್ನು, ತನಗೆ ಶಕ್ಯವಲ್ಲದ್ದನ್ನು ದೂರ ಮಾಡಿ ಕೇವಲ ವೆರುಮೈ ಏಕಾಕಿಯಾಗಿ ಆ ಪ್ರಪತ್ತಿಯನ್ನೇ ತನಗೆ ಜೊತೆಯಾದದ್ದು ಎಂದು ಭಾವಿಸಬೇಕು. ಮಾಂ ಎನ್ನುವ ಪದದಲ್ಲಿ ಪುಷ್ಪವಾಸಿನಿಯಾದ ಶ್ರೀ ಮಹಾಲಕ್ಷ್ಮಿಯು ಪ್ರೀತಿಸುವಂತಹ ಮಲರ್ಮಹಳ್ ವಿರುಂಬಂ ನಂ ಅರುಂ ಫೆರಲಡಿಹಳ್, ಅಂದರೆ ಶ್ರೀ ಮಹಾಲಕ್ಷ್ಮಿಯು ಮನಸೋತಿರುವ ಮತ್ತು ಭಕ್ತರಿಂದ ಪಡೆದುಕೊಳ್ಳಲು ಸುಲಭವಲ್ಲದಂತಹ ಆದರೆ ಅನನ್ಯ ಭಕ್ತರಿಗೆ ಸುಲಭವಾಗಿ ಇರುವ, ಕೃಪಾಪೂರ್ಣವಾಗಿ ಭಕ್ತೋತ್ತಮರು ಒಪ್ಪಿಸಿದ ರಕ್ಷಣಾ ಭಾರವನ್ನು ಸ್ವೀಕರಿಸಲು ಒಪ್ಪಿ ಪ್ರೀತಿಯಿಂದ ನಿಂತಿರುವ ನೆಲೆಯನ್ನು ಅನುಸಂಧಾನ ಮಾಡಬೇಕು. ನಮ್ಮ ಭಾರವನ್ನು ಭಗವಂತನಿಗೆ ಒಪ್ಪಿಸಿದಾಗ ಮಹಾಲಕ್ಷ್ಮಿಯ ಜೊತೆನಲ್ಲಿದ್ದು ಏನು ಯೋಚನೆ ಮಾಡಬೇಡ, ನಿನ್ನ ಪೂರ್ಣವಾದ ರಕ್ಷಣೆಯ ಭಾರ ಇಲ್ಲಿ ನಿನ್ ಕರ್ಮದ ಪ್ರಕಾರ ಇಲ್ಲಿ ಎಷ್ಟು ದಿವಸ ಇರ್ತೀಯೋ ಆವಾಗ್ಲೂ ನಾವು ರಕ್ಷಿಸ್ತೀವಿ. ಈ ಶರೀರ, ಕರ್ಮದ ಶರೀರ ಬಿಟ್ಟು ನನ್ನ ಆಮೇಲೆ ಮೇಲಕ್ಕೆ ಬಂದಾಗ್ಲೂ ನಿತ್ಯ ಕೈಂಕರ್ಯ ನಮಗೆ ಮಾಡುವ ಇದನ್ನು ನಾವೇ ಮಾಡ್ತೀವಿ ಅಂತ ಬಹಳ ಪ್ರೀತಿಯಿಂದ ಒಪ್ಕೊಳ್ಳೋದಂತೆ. ಏಕಂ ಎನ್ನುವ ಪದದಲ್ಲಿ ತಾಮರೆಯಾಳ್ ಕೇಳ್ವನ್ ಒರವನೇ ಪತ್ತಿಲಾರ್ ಪತ್ತ, ಅಂದರೆ ಕಮಲವಾಸಿನಿಯಾದ ಶ್ರೀ ಮಹಾಲಕ್ಷ್ಮಿಯ ವಲ್ಲಭ ಒಬ್ಬನೇ, ಯಾವ ಆಶ್ರಯೋ ಇಲ್ಲದಿರುವವರು ಆಶ್ರಯಿಸಲು ಅನುಗ್ರಹಿಸಿ ನಿಂತಿದ್ದಾನೆ. ಇನ್ಯಾರ್ಯಾರನ್ನೋ ನೋಡಿ ಅಲ್ಲೆಲ್ಲ ಏನೂ ಆಗದೆ ಆಮೇಲೆ ಕಡೆಗೆ ಬಂದೆ ಹಳೆ ಗಂಡನ ಪಾದವೇ ಗತಿ ಅಂತ, ಅದಲ್ಲ. ಪೂರ್ಣ ನನ್ನನ್ನೇ ನಂಬಿದ್ದಾನಲ್ಲ, ಅವನನ್ನ ಬೇರೆ ಎಲ್ರಿಗಿಂತ ವಿಶೇಷವಾಗಿ ಅನುಗ್ರಹಿಸಬೇಕು ಅಂತ ಹೇಳಿ ಆಶ್ರಯಿಸಲು ಅವನು ಸುಲಭವಾಗಲಿ ಅಂತ ಬಂದು ನಿಂತಿದ್ದಾನೆ ಅನ್ನುವ ರೀತಿಯನ್ನ ಶರಣಂ ಎನ್ನುವ ಶಬ್ದದಲ್ಲಿ ಶರಣ್ಯರಿಲ್ಲದವರಿಗೆ ರಕ್ಷಕನಾದವನು, ವಿಪರೀತಾಭಿಸಂಧಿಯನ್ನ ಬಿಟ್ಟ ದೈವ ಪ್ರಕೃತಿಯವರಿಗೆ ದೃಢನಾದ ರಕ್ಷಕನಾಗಿ ಶರಣಾಗುವ ತನ್ನ ಪಾದಗಳ ಕೆಳಗೆ ಇಟ್ಟುಕೊಳ್ಳಲು ಹೊಂದಿಕೊಂಡಿರೋದನ್ನ ಅನುಸಂಧಾನ ಮಾಡಬೇಕು. ವ್ರಜ ಎನ್ನುವ ಪದದಲ್ಲಿ ಮೋಕ್ಷೋಪಾಯವನ್ನೆಲ್ಲ ಎತ್ತಿ ಹೇಳಿದ ಪರಿಪೂರ್ಣ ಜ್ಞಾನಮೂರ್ತಿಯು ನೀಡಿದ ಜ್ಞಾನ ಕೈಯಾಲ್, ಅಂದರೆ ಜ್ಞಾನ ಹಸ್ತದಿಂದ ನಿನ್ನಿಲಂಗು ಪಾದಮನ್ನಿ ಮತ್ತೋರ್ ಪತ್ತಿಲೇನ್, ಅಂದರೆ ನಿನ್ನ ಪ್ರಕಾಶಯುತವಾದ ಪಾದವನ್ನ ಬಿಟ್ಟು ನನಗೆ ಮತ್ತೊಂದು ಆಶ್ರಯ ಇಲ್ಲ ಎಂದು ನಾವು ಅವನನ್ನ ಆಶ್ರಯಿಸುವುದಕ್ಕಾಗುವಂತೆ ತನ್ನ ಪಾದವನ್ನೇ ನಮಗೆ ರಕ್ಷಕವನ್ನಾಗಿ ಅನುಗ್ರಹಿಸಿದ ಬಗೆಯನ್ನ ಅನುಸಂಧಾನ ಮಾಡಬೇಕು.
ಶ್ರೀನಿವಾಸನ್ನ ನೀವು ನೋಡಿದ್ರೆ ಅವನ ಬಲಗೈ ಹೆಂಗಿದೆ? ಅಭಯ ಹಸ್ತ ಮೇಲಕ್ಕೆ ಹಿಂಗಿಲ್ಲ, ಕೆಳಗಡೆ ತೋರಿಸಿದಾನು. ನನ್ನ ತಿರುವಡಿಗಳನ್ನ ಆಶ್ರಯಿಸಿ ನಿಮ್ಮ ರಕ್ಷಣೆ ಭಾವ ನಂದು ಅಂತಾನೆ. ಎಡಗೈನಲ್ಲಿ ತೋರಿಸೋದು ಈ ಸಂಸಾರ ಎನ್ನುವ ಸಾಗರ ಇದೆಯಲ್ಲ, ಅದು ಸೊಂಟ ಮಟ್ಟ ಇರೋದು, ಅದರಿಂದ ಬಿಡಿಸಿ ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ತೋರಿಸೋದಕ್ಕೆ. ಎಲ್ರೂ ಬಂದು ನನ್ನ ತಿರುವಡಿಯನ್ನು ಆಶ್ರಯಿಸಿ ಅಂತ ಹೇಳೋದಕ್ಕೆ ಆ ಕೈ ಹಿಂಗ್ ಕೀಳೆ ಕೆಳಗಡೆ ತೋರಿಸ್ತಾ ಇದೆ. ತನ್ನ ಪಾದವನ್ನೇ ನಮಗೆ ರಕ್ಷಕನನ್ನಾಗಿ ಅನುಗ್ರಹಿಸುವ ಬಗೆಯನ್ನ ಅನುಸಂಧಾನ ಮಾಡಬೇಕು. ಅಹಂ ಎನ್ನುವ ಪದದಲ್ಲಿ ವಲ್ಲೈ ಕಾಣ್ ಅಂದರೆ ಒಳ್ಳೆಯದನ್ನು ಕಾಣು ಎಂದು ಹೇಳುವಂತೆ ಸರ್ವಶಕ್ತನು ಕೊಳುಂ ಜ್ಯೋತಿ ಉಯರತ್ತು ಕೂಟ್ಟರಿಯ ತಿರುವಡಿಕಣ್ ಕೂಟಿ ಅಡಿಮೈಕೊಳ್ಳವರು ಪಟ್ಟ ಅಂದರೆ ಉಜ್ವಲವಾದ ಜ್ಯೋತಿಯಾಗಿ ಉನ್ನತವಾದ ಪರಮ ಪದವನ್ನೇ ಸೇರಿಸುವುದಕ್ಕೆ ತಕ್ಕದಾದಂತಹ ದುರ್ಲಭವಾದ ತಿರುಪಾದಗಳ ಅಡಿಯಲ್ಲಿ ಸೇರಿಸಿ ಸೇವೆಯನ್ನ ಸ್ವೀಕರಿಸಲು ಅಂಗೀಕರಿಸಿದ ರೀತಿಯನ್ನ ಇದ್ರದ ಆಚರಣೆಯಲ್ಲೂ ಕೂಡ ನಮ್ಮಲ್ಲಿ ಬಂದಿದೆ. ಅವರು ದೇವರ ಪಾದಾರವಿಂದವನ್ನ ಸೇರಿದರು. ಆಚಾರ್ಯ ತಿರುವಡಿಗಳ್ ಅಡೆಯಿಂದಾರ್, ಅವ್ರು ಸತ್ರು, ನೆಗೆದು ಬಿದ್ರು, ಈ ತರ ಹೇಳ್ತಾರೇನೋ. ಆಚಾರ್ಯ ತಿರುವಡಿಗಳ್ ಅಡೆಯಿಂದಾರ್, ಇದು ದೇವರ ಪಾದಾರವಿಂದಗಳನ್ನ ಸೇರಿದರು. ಎಂದಿಗಾವುದೋ ನಿನ್ನ ದರ್ಶನ ಚರಣವ ತೋರೋ ಚೆಲುವರ ಅರಸನೆ உன் திருவடை ஆண்டா உன் ಕಾಣ್ಬೋದೋ ಅರುಳೆನಕ್ಕೆ. ಆಳ್ವಾರಗಳ ಅನುಸಂಧಾನವೋ ದಾಸರು ಎಲ್ರು ಕೇಳುವುದೇನೋ ಅವನು ತಿರುವಡಿ. அமலன் ஆதிபிரான் அடியார் கென்ன யாழ்படுத்த விமலன் விண்ணவர்கோன் விரையார் பொழில் வேங்கடவன் நிமலன் நின்மலன் நீதிமானவன் நீன்மதில் அரங்கத்தம்மான் ತಿರುಕಮಲ ಪಾದಂಗಳ್ வந்து ಎನ್ ಕಣ್ಣಿನುಳ್ಳನ ಒಕ್ಕಿನ್ನದೆ. ಕಾಲಿನ ಸೌಂದರ್ಯ ಅದು ನನ್ನ ಕಣ್ಣಿನಲ್ಲಿ ಪೂರ್ಣವಾಗಿ ಆವರಿಸಿದೆ. ಕಣ್ಣು ಬಿಟ್ಟರೆ ಭಗವಂತನ ತಿರುವಡಿನೇ ಕಾಣಿಸುತ್ತೆ. ಏನು ಭಾಗ್ಯ ಅವರದು, ತಿರುಪಾಣಾಳ್ಬಾರ್ದು. ಅವನ ದಿವ್ಯ ಚರಣವ ತೋರೋ ಚಲುವರ ಅರಸನೇ. ದಾಸರ ಪಾದದಲ್ಲೂ ಅದೇ. ಎನಗೆ ಭೋಗ್ಯ ಭಾಗ್ಯ ಬೇಡ, ಎನಗೆ ಜಪವು ತಪವು ಬೇಡ, ಎನಗೆ ನಿನ್ನ ಚರಣ ಸೇವೆ ನಿತ್ಯವಾಗಲಿ. ಚರಣ ಸೇವೆ ನಿತ್ಯವಾಗ್ಲಿ, ಶಾಶ್ವತವಾಗ್ಲಿ. ಇಲ್ಲಿದ್ದಾಗ್ಲೂ ಅಷ್ಟೇ, ಅಲ್ಲಿ ಹೋದ್ಮೇಲೂ ಅಷ್ಟೇ. ಅವನ ಕೈಂಕರ್ಯ ನಿತ್ಯ ಕೈಂಕರ್ಯ ಪ್ರಾಪ್ತಿ ಅಪೇಕ್ಷೆಯ ಉನಕ್ಕೆ நாம் ஆள் செய்வோம் ಮತ್ತೆ ನಮ್ ಕಾಮಂಗಳ್ ಮಾತು. ತಿರುಪ್ಪಾವೆನಲ್ಲೆಲ್ಲ ಪೂರ್ಣವಾಗಿರೋ ಇದಿಷ್ಟೇ, ಎರಡೇ ಲೈನು. ಅದು ಬಹಳ ಮುಖ್ಯ. ಅದಕ್ಕೆ ಪ್ರತಿದಿನ ಅದನ್ನ ಹೇಳುವಂತ. ಉನಕ್ಕೆ நாம் ஆள் செய்வோம். 7 ಜನ್ಮಕ್ಕೂ ಎಷ್ಟು ಜನ್ಮ ಬೇಕಾದ್ರೂ ಆಗ್ಲಿ, ನನ್ನ ಕರ್ಮದ ಪ್ರಕಾರ ಈ ಜನ್ಮ ಕೊಳೆಗೆ ಕೊಟ್ಟು ಬಿಡು ಅಂತಾನು ಕೇಳೋಲ್ಲ. ನಿನ್ನ ಕೈಂಕರ್ಯ, ನಿನ್ನ ತಿರುವಡಿಯಲ್ಲಿ ನಾನು ಸದಾ ಇರುವಂತೆ ನಿನಗೇ ಉನಕ್ಕೇ நாம் ஆள் செய்வோம். ನಾರಾಯಣನೇ ನಮಕ್ಕೆ ಬರೆದರುವ ಆ ನಾರಾಯಣಾಯ ಅನ್ನೋದಲ್ಲೂ ಅಷ್ಟೆ. ಅವನಿಗೆ ಅಂತಂದ್ರೆ ಬೇರೆಯವ್ರಿಗಲ್ಲ. ನಿನ್ನೊಬ್ಬನಿಗೆ ಅಂತ ಹೇಳಿದಾಗ ಬೇರೆಯವ್ರಿಗಲ್ಲ. ಹಾಗೆ ಪೂರ್ಣವಾಗಿ ಅವನ ತಿರುವಡಿಗಳನ್ನು ಆಶ್ರಯಿಸುವುದು. ಅಹಂ ಎನ್ನುವ ಪದದಲ್ಲಿ ಇದು ಹೇಳಿದ್ದು. ಪರಮ ಪದೊಡನೆ ಸೇರಿಸುವುದಕ್ಕೆ ತಕ್ಕದಾದ ದುರ್ಲಭವಾದ ತಿರುಪಾದಗಳ ಅಡಿಯಲ್ಲಿ ಸೇವೆಯನ್ನ ಸ್ವೀಕರಿಸಲು ಅಂಗೀಕರಿಸಿದ ರೀತಿಯನ್ನ ತ್ವಾ ಎನ್ನುವ ಪದದಲ್ಲಿ ನಿನ್ನರುಳೇ ಪುರಿಂದಿರುಂದೇನ್ ಅಂದರೆ ನಿನ್ನ ದಯೆ ಒಂದನ್ನೇ ಅರಿತು ಇರುತ್ತಿದ್ದೇನೆ. ಅರುಳ್ ஆண்டா உன் காண்பதோர் அருள் எனக்கு அருளுதியேல் வேண்டேன் மனை மார்த்தையை திருவிண்ணகர் மெய்யவனே. ಅರುಳ್ 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 ಕೃಪೆ, ಭಗವಂತನ ಕೃಪೆ, ಅವನ ದಯೆ, ಅದು ವಾತ್ಸಲ್ಯ. ಅದು ಒಂದು ನಮ್ಮ ಮೇಲೆ ಇದ್ಬಿಟ್ರೆ ಮಿಕ್ಕಿದೆಲ್ಲ ಅವ್ನು ನೋಡ್ಕೊಳ್ತಾನೆ. ಎಲ್ಲ ನಮ್ಮ ಕರ್ಮಗಳನ್ನೆಲ್ಲ ಬಿಡಿಸಿ, ಬಂಧಗಳನ್ನೆಲ್ಲ ಬಿಡಿಸಿ, ಅವನಲ್ಲಿಯೇ ನಮ್ಮ ಮನಸ್ಸು ಸ್ಥಿರವಾಗಿರುವಂತೆ ಮಾಡಿ ನಿಶ್ಚಲ ಭಕ್ತಿ ರಸ್ತು ಕೇಳ್ದಲ್ಲ, ಅದನ್ನೆಲ್ಲ ಎಲ್ಲವನ್ನು ಅವನೇ ಕೊಡ್ತಾನೆ. ದದಾಮಿ ಬುದ್ಧಿ ಯೋಗಂ ತಮ್ಮಂತ ಭಗವದ್ಗೀತೆನಲ್ಲಿ ಹೇಳಿದ್ನಲ್ಲ 10ನೇ ಅಧ್ಯಾಯದಲ್ಲಿ. ಎಲ್ಲವನ್ನು ಅವನು ಮಾಡ್ತಾನೆ. ಅದಕ್ಕೇನ್ ಬೇಕು ಅಂದ್ರೆ ಅವನ ಅರುಳ್ ಸಂಪಾದನೆ ಆಗ್ಬೇಕು ಅಂತಂದ್ರೆ ಅವನಿಗೆ ಇಷ್ಟವಿಲ್ಲದ ಕೆಲಸ ನಾವು ಮಾಡಬಾರ್ದು. ಅವನಿಗೆ ಇಷ್ಟವಾದ ಕೆಲಸವನ್ನೇ ಮಾಡೋದು, ಅವಿರುದ್ಧವಾದ ಕೆಲಸ ಮಾಡೋಲ್ಲ.
ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನ, ಇವೆಲ್ಲ ಇರಬೇಕು. ನಿನ್ನರುಳೇ ಪುರಿಂದಿರುಂದೇ, ನಿನ್ನ ದಯೆಯನ್ನರಿತೇ ಇದ್ದೇನೆ ಎನ್ನುವ ಕೃತಕೃತ್ಯನನ್ನು ಆರಾಲ್ ಕುರವಡೆಯಂ, ಅಂದರೆ ಯಾರಿಂದಲೂ ಕೊರೆಯನ್ನು ನೀಗಿಸಿಕೊಳ್ಳುವುದು ಇಲ್ಲ ಎಂಬುವಂತಹ ಚಾತಕ ವೃತ್ತಿಯನ್ನಾಗಿ ಮಾಡಿದ ಬಗೆಯನ್ನ, ಮೋಕ್ಷವನ್ನ ಬೇರೆ ಯಾವ ದೇವತೆನೂ ಕೊಡೋಕ್ಕಾಗಲ್ಲ. ಎಲ್ಲ ಇದರಲ್ಲೆಲ್ಲ ಬೇಕಾದಷ್ಟು ಉಪನಿಷತ್ತುಗಳು ಇದರಲ್ಲಿ ಹೇಳ್ಬೇಕಾದ್ರು ಅಷ್ಟೇ, ಬೇಕಾದಷ್ಟು ಪುರಾಣದ ಉಲ್ಲೇಖಗಳಲ್ಲಿ ಮೋಕ್ಷಮಿಚ್ಛೇತ್ ಜನಾರ್ದನ್, ಬೇರೆ ಯಾರು ಕೊಡೋಕ್ಕಾಗಲ್ಲ. ಬೇರೆ ಹೇಳುವಂತ ಮೋಕ್ಷಗಳು ಅದು ಮೋಕ್ಷವೇ ಅಲ್ಲ. ಈಗ ಶಿವ ಸಾಯುಜ್ಯ, ಇನ್ನೊಂದು ಬ್ರಹ್ಮ ಸಾಯುಜ್ಯ, ಬ್ರಹ್ಮನನ್ನು ಕುರಿತು ಮಾಡಿ ಬ್ರಹ್ಮಲೋಕದಲ್ಲಿ ವಾಸ, ಸತ್ಯಲೋಕದಲ್ಲಿ ಅಲ್ಲಿ ತಂಗಿರ್ಬಹುದು. ಮತ್ತೆ ಆದ್ರೆ ವಾಪಸ್ ಬರಬೇಕು. ಈ ಬ್ರಹ್ಮ ಶಿವ ಎಲ್ಲರೂ ಕೂಡ ಈ ತ್ರಿಗುಣಾತ್ಮಕವಾದ ಪ್ರಪಂಚದಲ್ಲಿ ಬಂಧಿಸಲ್ಪಟ್ಟವರೇ, ಕರ್ಮದಿಂದ ಪಡೆದಂತಹದ್ದು. ಅವ್ರು ಮಾಡಿದ ತಪಸ್ಸು, ಅದಕ್ಕೆ ಅವ್ರಿಗೆ ಆಯಾಯ ಪದವಿಗಳು ಸಿಕ್ಕಿದೆ. ಅವ್ರು ಮೋಕ್ಷ ಸಿಕ್ಕಿದೆಯೇನೋ, ವೈಕುಂಠಕ್ಕೆ ಹೋಗ್ತಾರ, ಬ್ರಹ್ಮನ ಲೋಕಕ್ಕೆ, ಶಿವಂದು ಕೈಲಾಸ, ಅಲ್ಲಿಗೆ ಹೋಗೋದು ಅಷ್ಟೇ. ಇಂದ್ರ ಅವಂದು ಸ್ವರ್ಗ, ಅಮರಾವತಿ, ಒಬ್ಬೊಬ್ಬರದ್ದು ಇದೆ ಹೆಸರುಗಳಿದೆ, ನಗರಗಳು, ವರ್ಣಂದು ವಾಯು, ನಿವೃತ್ತಿ, ಕುಬೇರ, ಈಶಾನ್ಯ, ಪ್ರತಿ ಒಂದೊಂದು ದಿಕ್ಕಿಗೆ ಅಧಿಪತಿಯರು, ಅವರವರ ಲೋಕ, ಅವರವರ ಇದು ಭೋಗಗಳು ಅಷ್ಟೆಲ್ಲ. ಆದ್ರೆ ಇದ್ಯಾವುದೋ ಮೋಕ್ಷ ಅಲ್ಲ. ಮೋಕ್ಷಕ್ಕೆ ಅದವನು ವಾಪಸ್ ಬರೋಲ್ಲ. ಇಲ್ಲೆಲ್ಲ ಹೋದವನು ಮತ್ತೆ ವಾಪಸ್ ಬರಬೇಕು. ಅವನಿಗಾದ್ರೆ ಅವನ ಪುಣ್ಯ ಮುಗಿದ ತಕ್ಷಣ ಎಲ್ಲರೂ ಯಾವ ಲೋಕದಲ್ಲಿದ್ರು ಕೂಡ, ಸತ್ಯಲೋಕದಿಂದಾನೂ ಕೂಡ ಮತ್ತೆ ವಾಪಸ್ ಬರುವಂತದ್ದೇನೆ. ಆ ಬ್ರಹ್ಮ ಕೀಟ ಪರ್ಯಂತಂ, ಆ ಬ್ರಹ್ಮ ಸ್ತಂಭ ಪರ್ಯಂತಂ, ಎಲ್ಲ ಪುನರ್ಜನ್ಮಕ್ಕೆ ಕಾರಣವಾಗುವಂತಹದ್ದು. ಜನ್ಮಗಳಿಗೆ ಮತ್ತೆ ಮತ್ತೆ ಸುಕೃತಗಳನ್ನ ಮಾಡಿ ಈ ಲೋಕಗಳಿಗೆ ಹೋಗಿ ಅಲ್ಲಿಯ ಭೋಗಗಳನ್ನು ಅನುಭವಿಸಿ ಮತ್ತೆ ವಾಪಸ್ ಬರ್ತಾರೆ. ಧೂಮಾದಿ ಅರ್ಚಿರಾದಿ ಅಂತ ಎರಡು ಮಾರ್ಗದಲ್ಲಿ, ಈ ಧೂಮಾದಿ ಮಾರ್ಗದಲ್ಲಿ ಹೋದವರು ವಾಪಸ್ ಬರುವಂತವ್ರು, ಅರ್ಚಿರಾದಿನಲ್ಲಿ ಹೋದವರು ನಚ ಪುನರಾವರ್ತತೆ ಇತಿ, ದೇ ವಿಲ್ ನೆವರ್ ರಿಟರ್ನ್ ಟು ದಿಸ್ ವರ್ಲ್ಡ್. ಇನ್ನೊಂದ್ಸಲಿ ಬರೋಲ್ಲ ಅವರು ಹೋದವ್ರು ಹೋಗ್ಬಿಟ್ಟು ಬನ್ನಿ, ಇಲ್ಲ ಇಲ್ಲಿ ಹೋಗಿ ಅಷ್ಟೇ, ವಾಪಸ್ ಬರೋದಿಲ್ಲ. ಅಂಥದ್ದು ಬೇಕು ಅಂದ್ರೆ ಮೋಕ್ಷ ಸಾಮ್ರಾಜ್ಯ. ಅಲ್ಲಿ ಆನಂದ, ಇಲ್ಲಿ ಇದೆಲ್ಲ ಏನು ಅಲ್ಲ, ಇದೆಲ್ಲ ಬರೀ ದುಃಖವೇನೆ. ಇಲ್ಲಿ ಏನು ಸಂತೋಷ ಅಂತೀವೋ ಎಲ್ಲವೂ ಅಷ್ಟೇ. ಆ ಆನಂದವನ್ನು ಪಡೆಯೋದಕ್ಕೆ ಅಲ್ಲಿ ಅವನಿಗೆ, ಭಗವಂತನಿಗೆ ಸದಾ ಪಶ್ಯಂತಿ ಸೂರಯ ಅಂದಂತೆ ನೇರವಾಗಿ ಸದಾ ಅವನನ್ನೇ ನೋಡ್ತಾ, ಅವನ ಹತ್ರದಲ್ಲೇ ಇದ್ದು ಅವನಿಗೆ ಕೈಂಕರ್ಯವನ್ನು ಮಾಡ್ತಾ ಆನಂದವಾಗಿ ಇದ್ಬಿಡೋದು. ಹಸಿವು ಬಾಯಾರಿಕೆ ಇಲ್ಲ, ರೋಗ ರುಜಿನಗಳಿಲ್ಲ, ಮುಪ್ಪು ಸಾವಿಲ್ಲ, ದುಃಖ ಇಲ್ಲ, ಈ ಮೇಲು ಕೀಳು ಎಂಥದ್ದು ಇಲ್ಲ. ಅಲ್ಲಿ ರಜೋಗುಣ ತಮೋಗುಣಗಳ ಅಟ್ಟಹಾಸ ಯಾವುದೂ ಇಲ್ಲ. ಶುದ್ಧ ಸತ್ವದಲ್ಲಿದ್ದಾರೆ. ಸದಾ ಅವರ ಜ್ಞಾನ, ಸಂಪೂರ್ಣ ಜ್ಞಾನ ಏನು, ಆತ್ಮಜ್ಞಾನ ಉಳ್ಳವರು. ನ ದೇವೋ ನ ಮರ್ತ್ಯ, ನಾನು ದೇವತೆನೂ ಅಲ್ಲ, ಮರ್ತ್ಯನೂ ಅಲ್ಲ, ದೆವ್ವವೂ ಅಲ್ಲ, ಕ್ರಿಮಿ ಕೀಟವೂ ಅಲ್ಲ. ಜ್ಞಾನ ಆನಂದಮಯ ಆತ್ಮ ಶೇಷೋ ಹಿ ಪರಮಾತ್ಮನಃ, ಭಗವಂತನಿಗೆ ಶೇಷ ಕಿಂಕರ ನಾನು, ಜ್ಞಾನ ಆನಂದಮಯನು, ಭಗವಂತನಿಗೆ ಸಮಾನವಾದ ಆನಂದದೊಂದಿಗೆ ಭಗವಂತನ ಕೈಂಕರ್ಯವನ್ನ ನಿರಂತರವಾಗಿ ಶಾಶ್ವತವಾಗಿ ಮಾಡ್ತಾ ಅವನ ಜೊತೆನೆ ಆನಂದವಾಗಿ ಇರುವಂತದ್ದು. ಅದಕ್ಕಿಂತ ಮಿಗಿಲಾದ ಆನಂದ ಇಲ್ಲ. ನಿರತಿಶಯವಾದ ಆನಂದ, ಅದನ್ನು ಪಡೆಯೋದು, ಅದು ಗುರಿ. ಅದಕ್ಕೇನು ಅಂದ್ರೆ, ನಿನ್ನ ದಯೆಯನ್ನೇ ಇರುತ್ತಿದ್ದೇನೆ, ನಿನ್ನುಳ್ಳೇ ಪುರಿಂದಿರುಂದೇನ್ ಎನ್ನುವ ಕೃತಕೃತ್ಯನನ್ನ ಆರಾಲ್ ಕುರವಡಿಯಂ, ಎಂದರೆ ಯಾರಿಂದಲೂ ಕೊರೆಯನ್ನು ಕೊಳ್ಳುವುದಿಲ್ಲ ಎಂಬುವಂತಹ ಚಾತಕ ವೃತ್ತಿಯಾಗಿದ್ರು. ಈ ಜಾತಕ ಪಕ್ಷಿಯಿಂದ, ಈ ಚಾತಕ ಪಕ್ಷಿ, ಈ ಚಾತಕ ಅಥವಾ ಚಾತಕ ಸರಿಯಾದ ಪ್ರಯೋಗ. ಆ ಪಕ್ಷಿ ಏನ್ ಮಾಡುತ್ತಂತಂದ್ರೆ, ಬಾಯಾರಿಕೆ ಆದ್ರೆ ಬೇರೆ ಯಾವ ನೀರು ಕುಡಿಯಲ್ಲ. ಅದು ಮಳೆ ಹನಿಯನ್ನ ನೇರವಾಗಿ ಆಕಾಶದಿಂದ ಬಾಯಿ ತೆಗೆದು ಅಲ್ಲಿಂದಾನೇ ಅದು ಪಡಿಬೇಕು. ಚಾತಕ ವೃತ್ತಿನಲ್ಲಿ ಏನು ಅಂದ್ರೆ, ಬೇರೆ ನೀರು, ಇವತ್ತು ತುಂಬಾ ಡಿಸ್ಟಿಲ್ ವಾಟರ್ ಫಸ್ಟ್ ಕ್ಲಾಸು, ಇದು ಇನ್ನೂ ಚೆನ್ನಾಗಿದೆ, ಅದು ಆ ಕಂಪನಿದು, ಈ ಕಂಪನಿ, ಬಿಸ್ಲೇರಿ, ಇನ್ನೊಂದು, ಯಾವುದು ಬೇಡ ಅದಕ್ಕೆ. ಇಲ್ಲ ನೇರವಾಗಿ ಕೊಳದಲ್ಲೇ ಇದೆ, ಸ್ವಾಮಿ ಪುಷ್ಕರಣಿ, ಇದು ಬೇಡ, ನೇರವಾಗಿ ಮಳೆ ಹನಿನೇ ಬೇಕು ನನಗೆ ಅಂತ ಇರೋದು. ಹಾಗೆ ನಾವು ಭಗವಂತನ ತಿರುವಡಿ ಅಲ್ಲದೆ ಬೇರೆ ಯಾರನ್ನು ಕೂಡ ಇಲ್ಲ. ಅದಕ್ಕೆ ಆ ಚಾತಕ ವೃತ್ತಿ ಅಂತ ಹೇಳಿದ್ದು. ಇನ್ಯಾವ ದೇವತೆಗಳು ಏನು ಕೊಡ್ಬೇಕಾಗಿಲ್ಲ.
ಸ್ವರ್ಗ ಭೋಗ ಅರಂಬೆ ಊರ್ವತಿ ಉರುಪಶಿಯು ಮೇನಕೆಯು ಮಾಡಲೊಡು ನಾ ಮಾದರಿಯೇ. ಅವ್ರು ಹೇಳ್ತಾರಲ್ಲ, ನನಗೆ ಸ್ವರ್ಗ ಸುಖವೂ ಬೇಡ, ಈ ರಾಜ್ಯ ಭೋಗಗಳು ಬೇಡ, ಇದೆಲ್ಲ ಕೊಟ್ಟರು ಕೂಡ ನಾನು ಅದನ್ನೆಲ್ಲ ಆಧರಿಸೋದಿಲ್ಲ ಅಂತಾನೆ ಕುಲಶೇಖರ. ಹಾಗೆ ಭಗವಂತನೊಬ್ಬನನ್ನೇ, ಅವನ ದಿವ್ಯ ಚರಣಗಳನ್ನೇ ಆಶ್ರಯಿಸಿರುವಂತವನು. ಚಾತಕ ವೃತ್ತಿಯನ್ನಾಗಿ ಮಾಡಿದ ಬಗೆಯನ್ನ ಸರ್ವ ಪಾಪೇಭ್ಯ ಎನ್ನೋ ಪದದಲ್ಲಿ ನಾನೇ ನಾನಾ ವಿಧ ನರಕಂಪುಹುಂ ಪಾವಂ ಶೈದೇನ್ ಅಂದ್ರೆ ನಾನಾ ಬಗೆಯ ನರಕಗಳನ್ನೆಸಿರುವ ಪಾಪಗಳನ್ನು ನಾನೇ ಮಾಡಿಟ್ಕೊಂಡೆ, ನೀನೆಲ್ಲ ಮಾಡಿದ್ದು ನಾನೇನೆ. ಯಾಕೆಂದ್ರೆ ನನ್ನ ಮನಸ್ಸು ಈ ವಿಷಯಗಳಲ್ಲಿಯೇ ತಲ್ಲೀನವಾಗಿತ್ತು. ಅದಕ್ಕಾಗಿ ಇಂದ್ರಿಯ ಭೋಗಗಳು, ಅದಕ್ಕೆ ಯಾರು ಅಡ್ಡಿಯಾದ್ರೂ ಅಂತವರನ್ನೆಲ್ಲ ನಿಗ್ರಹಿಸಿ ಅದನ್ನೇ ಪಡೆಯೋದು, ಇದೇನೇ ಪರಮ ಸುಖ ಅಂತ ಅನ್ಕೊಂಡು ಹೆಣ್ಣು ಹೊನ್ನು ಮಣ್ಣು ಇವುಗಳಲ್ಲೇ ತಲ್ಲೀನರಾಗಿದ್ದು ನಾನಾ ವಿಧ ನರಕಂ. ದೇಶಕರು ಹೇಳ್ತಾರೆ, ಪ್ರತಿದಿನ ಒಂದು ಮಾಡ್ತಾನೆ ಇದ್ದೀನಿ, ಗೊತ್ತಿದ್ದು ಮಾಡ್ತೀನಿ, ಇದು ತಪ್ಪು ಅಂತ ಗೊತ್ತಿದೆ ಆದ್ರೂ ಮಾಡ್ತೀನಿ, ಅದಕ್ಕೇನು ಅದರಿಂದ ನಿನಗೆ ನಿಗ್ರಹ ಉಂಟಾಗುತ್ತೆ, ನಿಗ್ರಹ ಸಂಕಲ್ಪ ನೀ ಮಾಡ್ತೀಯ. ನಾನು ಮಾಡಿದ ತೀವ್ರವಾದ ತಪ್ಪು ಇವತ್ತು ಇದರಲ್ಲಾಯಿತು, ಇದಕ್ಕಾಗಿ ನೀವೊಂದು ನರಕವನ್ನ ನನಗೆ ಸೃಷ್ಟಿ ಮಾಡಿದೆ, ನಾಳೆ ದಿವಸ ಮತ್ತೆ ಇದಕ್ಕಿಂತ ತೀವ್ರವಾಗಿ ಇನ್ನೊಂದು ಮಾಡ್ತೇನೆ, ಅದಕ್ಕಾಗಿ ನೀನು ಇನ್ನೊಂದು ನರಕ ಸೃಷ್ಟಿ ಮಾಡಬೇಕು. ಹೀಗೆ ನೀನು ಎಷ್ಟು ನರಕ ಸೃಷ್ಟಿ ಮಾಡ್ತೀಯ ನನಗಾಗಿ, ಬಹಳ ಕಷ್ಟನಲ್ಲ ಇದು. ಏನೋ ಲೆಕ್ಕ ಅಲ್ಲಿ ಪುರಾಣದಲ್ಲಿ 21 ನರಕಗಳು, ಮಹಾರೌರವ, ಕುಂಭೀಪಾರ್ಕ, ಆಸಿಪತ್ತಿವನ, ಬೇಕಾದಷ್ಟೆಲ್ಲ ಹೇಳುತ್ತೆ ಒಂದೊಂದು ನರಕಗಳ ವರ್ಣನೆ. ಅದಕ್ಕೆ ಹೇ ಭಗವಂತ ಒಂದು ಕೆಲಸ ಮಾಡೋ, ನಾನು ನನ್ನ ತಪ್ಪು ಮಾಡೋದನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ, ಬಿಡ್ತಾ ಇಲ್ಲ ನಾನು. ಅದಕ್ಕೆ ನೀನು ಹೊಸ ಹೊಸ ನರಕಗಳ ಸೃಷ್ಟಿ ಮಾಡೋ ಬದಲು ನಿನಗೆ ಸ್ವಲ್ಪ ಸುಲಭ ಮಾಡ್ತೀನಿ ಕೆಲಸನ, ಏನು ಅಂದ್ರೆ ನನಗೆ ಕ್ಷಮಿಸ್ಬಿಡು ಅಂತಾರೆ. ಬಹಳ ಚೆನ್ನಾಗಿದೆ ಇದು. ನಾನಂತೂ ಸರಿಯಾಗಲ್ಲ. ಹಮ್ ನಹಿ ಸುಧರೆಂಗೆ, ನೋಡಿ ಸ್ವಾಮಿ ನಾವಿರೋದೇ ಹೀಗೆ, ನೀವ್ ಹಾಗೆ ಇರಿ, ನಾನ್ ಬದಲಾಗಲ್ಲ, ನೀನೇ ಬದಲಾಗ್ಬಿಡು, ಕ್ಷಮಿಸ್ಬಿಡು ನನ್ನನ್ನ. ಇದೆಲ್ಲ ಕೇಳೋದಕ್ಕೆ ಮಾಡೋದಕ್ಕೆ ಚೆನ್ನಾಗಿದೆ, ಆದ್ರೆ ಆ ರೀತಿ ತಪ್ಪುಗಳನ್ನ ಮಾಡ್ತಾ ಇದ್ರೆ ಅದ್ರ ಫಲ ಅನುಭವಿಸ್ಲೇಬೇಕು. ಚೆಂಡನ್ನ ನೆಲಕ್ಕೆ ನೀವು ಜೋರಾಗಿ ಹೊಡೆದ್ರೆ ಅದ್ ಮೇಲೆ ಬರಲೇಬೇಕು. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್. ನ್ಯೂಟನ್ಸ್ ಥರ್ಡ್ ಲಾ ಕರ್ಮ ಸಿದ್ಧಾಂತದಲ್ಲಿ ಮೊದಲೇ ನಿರ್ಧಾರವಾಗಿದೆ, ಅವ್ನು ನ್ಯೂಟನ್ ಹೇಳಿದ ಮೇಲೆ ಆಗ್ಬೇಕು ಅಂತಿಲ್ಲ. ಒಂದು ಕ್ರಿಯೆ ಮಾಡ್ತು ಅಂದ್ರೆ ಅದಕ್ಕೆ ಪ್ರತಿಕ್ರಿಯೆ ಇದ್ದೇ ಇದೆ, ಒಂದು ಕಾಸು ಒಂದು ಎಫೆಕ್ಟ್, ಜಗತ್ತಿನ ವ್ಯಾಪಾರ. ಸೊ ಅದರಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಈಗ ದೇಶಿಗರು ಹೇಳಿದ ಭಾವದಲ್ಲಿ ನಾವು ಬದಲಾಗಲ್ಲ, ನೀನೇ ಬದಲಾಗ್ಬಿಡು ಅಂತ. ಅವ್ರು ಹೇಳಿದ್ದು ಒಂದು ವಿಧದಲ್ಲಿ ಏನು ಅಂತಂದ್ರೆ ಭಗವಂತನ ಔದಾರ್ಯವನ್ನು ಕೊಂಡಾಡಿದ್ದಷ್ಟೇ. ಇದು ನಮಗೆ ಲೈಸೆನ್ಸ್ ಅಲ್ಲ, ನಾವು ತಪ್ಪು ಮಾಡ್ತಾನೆ ಇರೋಣ, ನಾವು ಬದಲಾಗೋದೇ ಬೇಡ ಅನ್ನೋದು ಖಂಡಿತ ಉದ್ದೇಶ ಅಲ್ಲ. ಆ ರೀತಿನಲ್ಲಿ ಹೇಳಿದ್ದಲ್ಲ. ಯಾರು ಆ ರೀತಿ ವ್ಯಾಖ್ಯಾನ ಮಾಡಿದ್ರೆ ದೇಶಿಗರ ಮಾತಿಗೆ ಅಪಚಾರ ಆಗತ್ತೆ. ಅದು ತಪ್ಪು ಮಾಡಿದವನು ಶಿಕ್ಷೆಯನ್ನು ಅನುಭವಿಸ್ಲೇಬೇಕು, ನೀತಿ ಸಂಹಿತೆಗಳ ಹೊರಟೋಗುತ್ತೆ. ಸುಮ್ಮನೆ ಭಗವಂತ ಮಾಡಿ ಆಮೇಲೆ ನಾವು ಮಾಡಿದ ಎಷ್ಟು ದೊಡ್ಡ ತಪ್ಪು ಮಾಡಿದ್ರೆ ಅಷ್ಟನ್ನು ಅವನು ಅಷ್ಟು ಪ್ರೀತಿಯಿಂದ, ಆಹಾ ನನ್ನ ಮಗ ಎಷ್ಟು ಚೆನ್ನಾಗಿ ಮಾಡದ ತಪ್ಪನ್ನ, ನನ್ನಲ್ಲಿ ಶರಣಾದವನು ಎಷ್ಟು ಜನ ತಲೆ ಹೊಡೆದ, ಹೇಗೆ ಎಲ್ಲರನ್ನು ಸುಲಿದ, ಇನ್ನು ಆನಂದ ಪಡ್ತಾನೆ ಅಂತಂದ್ರೆ ಏನಾದ್ರು ಅರ್ಥ ಸರಿಯಾಗತ್ತಾ ಇದು? ಅದರಿಂದ ತಪ್ಪನ್ನು ಮಾಡಬಾರ್ದು, ವಿವೇಕದಿಂದ ಇರಬೇಕು. ಪ್ರಮಾದವಶಾತ್, ಅಯ್ಯೋ ನನಗೆ ಗೊತ್ತಿಲ್ದು ಗೊತ್ತಿಲ್ಲ ಇದು ಜ್ಞಾತಂವ ಇದು ಅನಾಜ್ಞಾತಾದಿ ಆಹುತಿ, ಜ್ಞಾತಾಜ್ಞಾತ ಅಲ್ಲಿ ಹಿಡಿದು ಜ್ಞಾತ ಅಜ್ಞಾತ ಎರಡುವೆ. ಅದರಿಂದ ಪ್ರಾಯಶ್ಚಿತ್ತ ವಿಧಿಗಳು. ತಪ್ಪು ಮಾಡಬಾರ್ದು, ತಪ್ಪು ಮಾಡಿದವನಿಗೆ ದಂಡ ಸಂಹಿತೆ ಬೇಕು, ಶಿಕ್ಷೆ ಆಗ್ಬೇಕು ಅವನಿಗೆ, ಅವಾಗಲೇ ಸರಿಯಾಗೋದು. ಭಗವಂತ ಎಲ್ರನ್ನೂ ಸುಮ್ಮನೆ ಬಿಟ್ಟು ಬಿಡಬಾರ್ದು. ಆದ್ರೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡಿದವನಿಗೆ, ವಿವೇಕ ಇದ್ದು ಇನ್ನೊಂದ್ಸಲಿ ನಾ ತಪ್ಪು ಮಾಡಲ್ಲ ಅನ್ನೋ ಸಂಕಲ್ಪ ಮಾಡಿದವನಿಗೆ ಅವನ ಅನುಗ್ರಹಿಸೋದು ಕೂಡ ಅಷ್ಟೇ ಸಹಜ. ಮತ್ತೆ ಮತ್ತೆ ಮಾಡ್ತೀನಿ ಅಂದ್ರೆ ಮಾಡು, ಅನುಭವಿಸು. ದಂಡ ಸಂಹಿತೆ ಖಂಡಿತ ಇದೆ.
ರಹಸ್ಯತ್ರಿ ಸಾರದಲ್ಲಿ ನೋಡಿದ್ವಿ ನಾವು. ರಾಜಪುತ್ರನಂತೆ ಸ್ವಲ್ಪ ಲೈಟರ್ ಪನಿಷ್ಮೆಂಟ್, ಅಂದು ಪನಿಷ್ಮೆಂಟ್ ಅಂತೂ ಇದೆ, ಪನಿಷ್ಮೆಂಟ್ ಇಲ್ಲದೆ ಇಲ್ಲ. ಅದರಿಂದ ತಪ್ಪು ನಡಿಬಾರದು, ವಿವೇಕದಿಂದ ಇರಬೇಕು. ತಪ್ಪಾದರೆ ಅದಕ್ಕೆ ಕ್ಷಮಾಪಣೆ ಕೇಳಬೇಕು, ಆಗ ಪರಿಹಾರ. ನಾನಾ ವಿಧ ನರಕಂಪು ಪಾವಂಶ ಇದೆ. ನಾನಾ ಬಗೆಯ ನರಕಗಳನ್ನ ಸೇರುವ ಪಾಪಗಳನ್ನ ನಾನೇ ಮಾಡಿಟ್ಟುಕೊಂಡೆ ಎಂದು நம்மன் போல் வீழ்த்த முக்கும் நாட்டிலுள்ள பாவமெல்லாம் சும்மனாதே கைவிட்டோடி தூರುகள் ಪಾಯ್ದನವೇ. ಶೆನ್ನಿಯುಂಗು ಯಮನಂತೆ ಮೇಲೆ ಬಿದ್ದು ಆ ನಾಡಿನಲ್ಲಿರುವ ಪಾಪವೆಲ್ಲ ಅಮುಕುತ್ತವೆ ಎಂದು ಹೇಳುವಂತ ಎಣ್ಣಾರಾ ತುಯರ್ ವಿಳಕ್ಕುಂ ಇವೆ ಎನ್ನ ಉಲಹಿಯರ್ಕೆ ಅಂತಾರೆ ಇನ್ನೊಂದು ಕಡೆ. ಅಂದರೆ ಗಣನೆ ಮಾಡುವುದಕ್ಕೆ ಆಗದ ದುಃಖಗಳನ್ನು ಬೆಳೆಸುತ್ತವೆ ಎಂದು. ವಲ್ವಿನಯೇ ಮಾಡಾದೋ, ವಿನಯ್ ಅಂದ್ರೆ ಪಾಪ, ವಲ್ವಿನಯ್ ಅಂದ್ರೆ ಬಹಳ ಪ್ರಬಲವಾದ ಪಾಪಗಳು, ಕ್ರೂರವಾದ ಪಾಪಗಳು. ಮಾಡಾದೋ, ಹೋಗಲಾರವೋ ಎಂದು ದುಃಖಿಸುವ ರೀತಿಯನ್ನ ಮೋಕ್ಷ ಇಷ್ಯಾಮಿ ಎನ್ನುವ ಪದದಲ್ಲಿ ಇರುಳ್ತರುಮಾ ಜ್ಞಾಲತ್ತುಳ್ ಇನಿಪ್ಪಿರವಿ ಕಳಿಂದೆ ಮರುಳೊಳಿಂದೆ ಅಂದರೆ ಅಜ್ಞಾನವನ್ನೇ ವರ್ಷಿಸುವ, ವರ್ಷಿನ ಅಂದ್ರೆ ಮಳೆ ತರ ಧಾರಾಳವಾಗಿ ಅಜ್ಞಾನವನ್ನೇ ನೀಡುವಂತಹ ಈ ವಿಸ್ತಾರವಾದ ಲೋಕದಲ್ಲಿ ಇನ್ನು ಹುಟ್ಟುವುದನ್ನ ಹೋಗಲಾಡಿಸಿಕೊಂಡವನಾಗಿ ಇನಿಪ್ಪಿರವಿ ಯಾನ್ ವೇಂಡೇನ್, ತಿರುವಾಟ್ಟಾರ್ ದಿವ್ಯಕ್ಷೇತ್ರ ಆ ಒಡೆಯನನ್ನ ನಮ್ಮಾಳ್ವಾರ್ ಕೊಂಡಾಡ್ಬೇಕಾರೆ. ഇരുൾ തരുമാ ജ്ഞാനത്തിൽ ഇനിപ്പിറവി യാൻ വേണ്ടേൻ. வாட்டாத்து திருவடிகள் ಅವನನ್ನ ಅಡೆ ನೆಂಜೆ, ಏ ಮನಸ್ಸೆ ಅವನನ್ನ ಆಶ್ರಯಿಸು. ಬರೀ ಅಜ್ಞಾನ ಕೊಡುವ ಈ ಭೂಮಿನಲ್ಲಿ ಇನ್ನೊಂದ್ಸಲಿ ಹುಟ್ಟೋದು ಬೇಡ. ಇನಿಪ್ಪಿರವಿ ಯಾನ್ ವೇಂಡೇನ್ ಅಂತ ಹೇಳಿ ಆ ಅಜ್ಞಾನವನ್ನು ಹೋಗಲಾಡಿಸಿಕೊಂಡ ಭವ್ಯವಾದ ಮನಸ್ಸುಳ್ಳವರಿಗೆ ಬೇಡಿದ್ದನ್ನೆಲ್ಲ ಕೊಡುವಂತ ಉದಾರಿ ಆದಂತವನು ಮಣಿವಣ್ಣ ಕೃಷ್ಣ ಪರಮಪದವನ್ನು ತಂದುಕೊಡಲು ಅಭಿಪ್ರಾಯಪಟ್ಟು ಹಿಂತೊಡರದೆ ಬಂದ ಬಲವಾದ ಪುಣ್ಯ ಪಾಪಗಳೆಂಬ ಎರಡು ಬಗೆಯ ಪಾಪಗಳನ್ನು ಕತ್ತರಿಸಿ ಹಾಕಿ ಪ್ರಕೃತಿಯ ಸಂಬಂಧವನ್ನ ಬಿಡಿಸಿ ತನ್ನ ಜೊತೆಗೆ ನಮ್ಮನ್ನ ಇಟ್ಟುಕೊಳ್ಳಲು ನಮ್ಮನ್ನ ಶುದ್ಧಿಗೊಳಿಸಿ ಮೋಕ್ಷವನ್ನು ಅನುಗ್ರಹಿಸುವ ರೀತಿಯನ್ನ ಅನುಸಂಧಾನ ಮಾಡಬೇಕು. ನೆಲೆ ಬಾಳುವಂತಹ ಒಂದು ವಜ್ರದ್ದು ಉಂಗುರ ನೀವು ಹಾಕೊಂಡಿದ್ದೀರಿ, ಏನೋ ಬೇರೆ ಕಲ್ಲುಗಳು ಯಾವ್ಯಾವ್ದೋ ತುಂಬಾ ಅಟ್ರಾಕ್ಟಿವ್ ಆಗಿದ್ದೇ ಇಲ್ಲ, ಅಕಸ್ಮಾತ್ ಅದು ಕೆಸರಲ್ಲಿ ಬಿತ್ತು, ಏನಾಗುತ್ತೆ ಅವಾಗ? ಅದನ್ನ ನೋಡ್ಕಿ ರತ್ನಾದಪಿ ಅಮೇಧ್ಯಂ ಅಂತಾರೆ. ಹೊಲಸಿನಲ್ಲಿ ಬಿದ್ರು ಕೂಡ ಅಯ್ಯೋ ಹೋಯ್ತು ಅಂತ ಬಿಟ್ಬಿಡ್ತಾರೇನೋ. ಈಗ ಫ್ಲೆಶ್ ಇದ್ರಲ್ಲಿ ಕಮೋಡ್ ನಲ್ಲಿ ಕೈ ಇದ್ರ ಜಾರಿ ಉಂಗುರ ಬಿದ್ದೋಯ್ತು, ಬಿಟ್ಬಿಡ್ತೀರಾ? ಕೈ ಹಾಕಿ ಅದರಲ್ಲಿ ಅಯ್ಯೋ ಅದ್ರ ಮಧ್ಯದಲ್ಲೆಲ್ಲ ಅಂತಂದ್ರೆ ಆಮೇಲೆ ತೊಳ್ಕೊಂಡ್ರಾಯ್ತು ಚೆನ್ನಾಗಿ ಸೋಪ್ ಹಾಕಿ ಎಲ್ಲ ಮಾಡಿ. ಅಂತೂ ಅದನ್ನು ತಗೊಂಡು ಚೆನ್ನಾಗಿ ಅದನ್ನು ಶುದ್ಧಿ ಮಾಡಿ, ಅಥವಾ ಕೆಸರಿನಲ್ಲಿ ಬಿದ್ದಿದ್ರೆ ಆ ಕೆಸರೆಲ್ಲ ಅದನ್ನು ಶುದ್ಧಿ ಮಾಡಿ ಪೂರಾ ಕ್ಲೀನ್ ಮಾಡಿಕೊಂಡು ಆಮೇಲೆ ಅದನ್ನ ಜೋಪಾನಾಗಿ ಇಟ್ಕೊಳ್ಳೋದು. ಯಾಕೆ ಈ ಉದಾಹರಣೆ ಅಂತಂದ್ರೆ, ಭಗವಂತ ಈ ಕೆಸರು ನಾವು ಮಾಡಿದ ಕರ್ಮದ್ದಿದೆಯಲ್ಲ ಅದೆಲ್ಲ ಇರುವಂತದ್ದು ಪ್ರಾರಬ್ಧ ಸಂಚಿತ ಆಗಾಮಿ ಎಲ್ಲ ಕೆಸರನ್ನು ಚೆನ್ನಾಗಿ ತೊಳೆದು ಆಮೇಲೆ ಶುದ್ಧ ಮಾಡಿ ಒಂದೊಂದು ರತ್ನ ಅಂತ ಹೇಳಿ ತೆಗೆದು ಮಾಲೆ ಮಾಡಿ ತನ್ನ ಕತ್ನಲ್ಲಿ ಹಾಕೊಳ್ತಾನಂತೆ. ಇದು ಉಪನಿಷತ್ತುಗಳು ಹೇಳುತ್ತೆ, ಕೌಶಿಕಿ ಸುಬಾಲ ಉಪನಿಷತ್ತು. ಭಗವಂತ ಈ ಕರ್ಮದ ಬಂಧನದಿಂದ ಬಿಡಿಸಿದಂತ ಒಬ್ಬೊಬ್ಬ ಚೇತನನ್ನು ಕೂಡ ಒಂದೊಂದು ಅನರ್ಘ್ಯ ರಕ್ತವಾಗಿ ಭಾವಿಸಿ, ಆಹಾ ಸಿಕ್ತು ನನಗೆ ನನ್ನ ಅನರ್ಘ್ಯವಾದ ರಕ್ತ, ವಜ್ರ ಅಂತ ಹೇಳಿ ರತ್ನ, ಅನರ್ಘ್ಯವಾದ ರತ್ನ ಅಂತ ಹೇಳಿ ತೆಗೆದು ಅದನ್ನೆಲ್ಲ ಶುದ್ಧಿ ಮಾಡಿ ಚೆನ್ನಾಗಿ ಒರೆಸಿ ಮತ್ತಿನ್ನೊಂದ್ಸಲಿ ಬೀಳದಂತೆ ಅದು ಫಳಫಳ ಅಂತಿರ್ಬೇಕು. ಆತ್ಮಜ್ಞಾನದಿಂದ ಕೂಡಿದ್ದು ಯಥಾರ್ಥ ಜ್ಞಾನ, ಅಷ್ಟಗುಣಗಳ ಆವಿರ್ಭಾವ, ಅದನ್ನ ಅವನು ಪಡೆಯುವಂಥದ್ದು. ಹಾಗೆ ಮಾಡಿ ಅಜ್ಞಾನವನ್ನು ಹೋಗಲಾಡಿಸಿಕೊಂಡಂತಹ ಭವ್ಯವಾದ ಮನಸ್ಸುಳ್ಳವರಿಗೆ ಬೇಡಿದ್ದದ್ದನ್ನೆಲ್ಲ ಕೊಡುವ ಉದಾರಿಯಾದಂತಹ ಮಣಿವಣ್ಣ ಪರಮ ಪದವನ್ನು ತಂದುಕೊಡಲು ಅಭಿಪ್ರಾಯ ಪಟ್ಟು ಹಿಂತೊಡರದೆ ಬಂದ ಬಲವಾದ ಪುಣ್ಯ ಪಾಪಗಳೆಂಬ ಎರಡು ಬಗೆಯ ಪಾಪಗಳನ್ನು ಕತ್ತರಿಸಿ ಪ್ರಕೃತಿ ಸಂಬಂಧ ಬಿಡಿಸಿ ತನ್ನ ಜೊತೆಗೆ ನಮ್ಮನ್ನು ಇಟ್ಟುಕೊಳ್ಳಲು ನಮ್ಮನ್ನು ಶುದ್ಧಿಗೊಳಿಸಿ
ಮೋಕ್ಷವನ್ನು ಅನುಗ್ರಹಿಸಿದ ರೀತಿಯನ್ನ ನಾವು ಅನುಸಂಧಾನ ಮಾಡಬೇಕು. ಮಾ ಶುಚಃ ಎನ್ನುವ ವಾಕ್ಯದಲ್ಲಿ ಉಳಲೆಯನ್ಬಿಲ್ ಪೀಚಿ ಮುಲೆಯೂಡು ಅವಳ ಉಯಿರುಂಡಾನ್, ಎಲುಬುಗಳನ್ನುಳ್ಳ ಘೋರ ಶರೀರಿಯಾದ ಪೂತನೆಯ ಸ್ತನ್ಯವನ್ನ ಅವಳ ಪ್ರಾಣವನ್ನು ಉಂಡವನ ಪಾದಗಳೇ ರಕ್ಷಕವಾಗಿ ಹೊಂದಿದವರಾಗಿ ಎಂದು ಶೈದ ವೇಳ್ವಿಯರ್ ಯಾಗವನ್ನು ಪೂರ್ಣವಾಗಿ ನಡೆಸಿದ್ರು. ಪೂತನಿ ಶಿಶುಘಾತಕಿ ಅಂತ ಬಿರುದು ಅವಳಿಗೆ. ಆ ಕೃಷ್ಣ ಹುಟ್ಟಿದ ಸಮಯದಲ್ಲಿ ಎಷ್ಟು ಮಕ್ಕಳನ್ನ ಬಂದಿದ್ಲು. ತನ್ನ ಸ್ತನಗಳಿಗೆ ವಿಷವನ್ನ ತೋಡಿಸ್ಕೊಳ್ಳೋದು ಎಲ್ರಿಗೂ, ಎಲ್ಲ ತಾಯಿಯಂತೆ ಮಾಯೆಯಿಂದ ಎಲ್ಲ ತಾನು ಒಂದು ಗೋಪಿ ತರ ಬಂದು ಅವರುಗಳ ಪ್ರಾಣ ಹೋದ್ಮೇಲೆ ಅವ್ರನ್ನ ಬಿಸಾಕೋದು, ಹೋಗ್ತಾ ಇರೋದು ನೆಕ್ಸ್ಟ್. ಹೀಗೆ ಮಾಡಿ ಕೃಷ್ಣನನ್ನು ಕೂಡ ಇವನು ಎಲ್ಲರ ಕೈಗೂಸು, ಎಲ್ರೂ ಕೃಷ್ಣನನ್ನು ಎತ್ಕೊಳ್ಬೇಕು ಅಂತ ಬಯಕೆ. ಹಾಗೆ ಎಲ್ರೂ ಸರದಿಯಲ್ಲಿ ಒಬ್ಬರಾದ್ಮೇಲೆ ಒಬ್ರು ಪಕ್ಕದಲ್ಲಿ ಕೊಡ್ತಾ ಬಂದಾಗ ಇವಳು ಕೈ ನೀಡಿದ್ಲು, ಕೃಷ್ಣ ಇವನ್ ಕೈಗೆ ಬಂದ. ಅವಳಿಗೆ ಆನಂದವಾಗೋಯ್ತು. ನಗುತ್ತಾ ಇದ್ದ ಕೃಷ್ಣ, ಹಾ ಬಂದಿದ್ದೀನಿ ನಿನ್ನ ಕೈಗೆ. ತನ್ನ ಸ್ತನ್ಯವನ್ನು ಕೊಟ್ಲು, ಇವನ ಬಾಯಿ ಇಟ್ಟ. ಅವಳು ರಾಕ್ಷಸಿಯ ಶರೀರ, ಎಲ್ಲ ತಿನ್ನುವಂಥದ್ದೇ ಬರೀ ನರಮಾಂಸ ಇಂಥಗಳದೆಲ್ಲ. ಅದರಿಂದ ಬಂದಿದ್ದು, ಮಾಯಾವೇಶದಿಂದ ಗೋಪಿಯಾಗಿ ಬಂದಿದ್ದು. ಯಾವಾಗ ಇವನು ಕಚ್ಚಿ ಹಿಡಿದು ಬಿಗಿಯಾಗಿ ಎಷ್ಟು ಫಲವಾಗಿ ಬಿಡಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದಾಳೆ, ಆಗ್ತಾ ಇಲ್ಲ. ಆ ಗೋಕುಲದ ಇದರಲ್ಲಿ ಇದ್ದಲ್ಲ ಅವಳ ಮನೆಯಲ್ಲಿ, ಅಲ್ಲಿಂದ ಎದ್ದು ಹೊರಗಡೆ ಬಂದು ತನ್ನ ನಿಜ ರೂಪದಲ್ಲಿ ಆಕ್ರಂದನ ಜೋರಾಗಿ ಇವನು ಆ ಹಾಲನ್ನ ಎಷ್ಟು ರಸಮಯವಾಗಿ ಕುಡಿದ ಅಂದ್ರೆ ಅದ್ರ ಜೊತೆಗೆ ಅವಳು ಪ್ರಾಣವನ್ನು ಕುಡಿದು ಬಿಟ್ಟ. ಇನ್ನು ಆ ವಿಮಾನವಾಗಿತ್ತು ಅಂತ ತನ್ನ ನಿಜ ರೂಪದಲ್ಲಿ ಬಿದ್ದಿದ್ದಾಳೆ. ಅಷ್ಟು ದೊಡ್ಡ ಶರೀರ. ಗೋಪದ ಕುಲರಿದ್ದಂತ 5 ಲಕ್ಷ ಇದ್ರಲ್ಲ ಜನರು, ಅವ್ರು ಯಾರಿಗೂ ಇವಳು ಶರೀರ ಎತ್ತೋಕ್ಕಾಗ್ಲಿಲ್ಲ. ಒಂದೊಂದೇ ಕೈ ಕಾಲು ಎಲ್ಲ ಕತ್ತರಿಸಿ ಎತ್ಕೊಂಡು ಹೋಗಿ ಎಲ್ಲ ಇಲ್ಲಿರೋ ಊರಿಗೆಲ್ಲ ಕೊಳ್ತನ ವಾಸನೆ ಬರುತ್ತೆ ಅಂತ ಹೇಳಿ ಊರ ಹೊರಗೆ, ಗೋಕುಲದ ಹೊರಗಡೆ ಎಲ್ಲದನ್ನು ಒಟ್ಟಿಗೆ ಇಟ್ಟು ಸುಟ್ರು. ಅದನ್ನ ಸುಟ್ರು. ಅದರಿಂದ ಒಳ್ಳೆ ಪರಿಮಳ, ಗಂಧದ ಪರಿಮಳ ಅದರಿಂದ. ಇಲ್ಲದ ಕೆಟ್ಟ ವಾಸನೆ ಬರುತ್ತೆ. ನಮ್ ಶರೀರ ಈ ಕ್ರಿಮಿಟೋರಿಯಂ ಹೋಗಿ ನೋಡಿ, ಬರೀ ನೋಡೋದ ಕಣ್ಣಿಂದ ಅಲ್ಲ, ಆ ಶವದ ಇದಿದೆಯಲ್ಲ ಅದು ಆಯಸ್ಸನ್ನ ಕಡಿಮೆ ಮಾಡುವಂತ ಆ ಹೊಗೆ. ಶವವನ್ನು ಸುಟ್ಟಂತಹ ಇದು 800 ಡಿಗ್ರಿಗೆ ಅದನ್ನ ಮಾಡ್ಬೇಕಾದ್ರೆ ಎಲ್ಲ ಕರಗಿ ಮಾಡಿ ಕೆಟ್ಟ ವಾಸನೆ ಬೆಲ್ಲ ಬರುವಂತಹದ್ದು ಶರೀರ. ಅದಕ್ಕಲ್ಲೆಲ್ಲ ಹೋಗೋದು ಬೇಡ ಅಂತ ಹೇಳೋದು. ಆದರೆ ಇಲ್ಲಿ ಪೂತನಿಯ ಶರೀರವನ್ನ ಇವರು ಕಟ್ಟಿಗಳನ್ನ ಹಾಕಿ ಹತ್ತಿ ಭಸ್ಮ ಮಾಡೋದಕ್ಕೆ ಸುಟ್ಟಾಗ ಒಳ್ಳೆಯ ಪರಿಮಳ ಅದರಿಂದ ಬಂತು. ಇದೇಗೆ ಅವಳು ಶಿಶುಘಾತಕಿ ಎಷ್ಟು ಜನ ಮಕ್ಕಳನ್ನ ಕೊಂದು ಬಂದಿದ್ಲು. ಕೃಷ್ಣನ ಸ್ಪರ್ಶ ಆಯ್ತೋ ಇಲ್ವೋ. ಅದಕ್ಕಾಗಿನೇ ಪೂತನಿ ಮರಣ ಅಂತ ಹೇಳೋಲ್ಲ, ಪೂತನಿಯನ್ನ ಕೊಂದ ಅಂತ ಹೇಳೋಲ್ಲ. ಪೂತನ ಮೋಕ್ಷ, ಅವಳಿಗೆ ಮೋಕ್ಷವೇ ಸಿಕ್ತ ಅವಳಿಗೆ. ಯಾಕೆಂದ್ರೆ ತಾಯಿಯ ರೂಪದಲ್ಲಿ ಮೋಸದಿಂದ ಬಂದವಳಿಗೆ ಮೋಕ್ಷವನ್ನು ಕೊಡೋದಾದ್ರೆ ನೇರವಾಗಿ ನೀವು ಭಗವಂತನನ್ನು ಆಶ್ರಯಿಸಿದ ಸಿಗಲ್ವ. ಇದು ಮುಖ್ಯವಾದ ಸಂದೇಶ ಪೂತನ ಮೋಕ್ಷದಿಂದ. ಬೇರೆಯವರ ಹಿಂದೆ ಅಥವಾ ಸಮಾಜದಲ್ಲಿ ಮುಂದೆ ನಾನು ತುಂಬಾ ಶ್ರೋತ್ರಿಯ, ಅಯ್ಯೋ ನಾನು ರೊಂಬ ಆಚಾರೋ ಎಲ್ಲಮುವೆ ಎಲ್ಲರೂ ಹೇಳ್ಬೇಕು, ಅಯ್ಯೋ ಅವ್ರು ರೊಂಬ ಆಚಾರವ, ರೊಂಬ ಮಡಿ, ಎಲ್ಲಿ ಏನು ತಿನ್ನೋಲ್ಲ. ಬೇರೆ ಕಡೆ ಇವ್ರು ಹೋಟ್ಲಿಗೆ ಹೋಗಿ ತಿನ್ನೋದೆಲ್ಲ ಬೇರೆ. ಆದ್ರೆ 4 ಜನ ಇದ್ದಾಗ ಅವ್ರ ಮುಂದೆ ತೋರಿಸ್ಕೊಳ್ಳೋದು ನಾನ್ ತುಂಬಾ ಶ್ರೋತ್ರಿಯ. ಇಲ್ಲ ಎಲ್ಲರೂ ಬಂದ್ರೆ ನಾನು ಇಲ್ಲೆಲ್ಲ ತಿನ್ನೋಲ್ಲ, ನಾನು ಅದ್ ಮನೆಗೆ ತಗೊಂಡು ಹೋಗ್ಬೇಕು. ಮನೆಗೆ ತಗೊಂಡು ಹೋಗೋದಕ್ಕೆ ಏನು ಉದ್ದೇಶ? ಏನೋ ಪ್ರಸಾದ ಅದು, ನಾನೊಬ್ನೇ ತಿನ್ನೋದು ಬೇಡ, ಮಕ್ಕಳಿಗೂ ಕೊಡೋಣ, ಅಥವಾ ಬಂಧುಗಳು ಯಾರು ಇದ್ದಾರೋ ಮನೆಯಲ್ಲಿ ಅವ್ರಿಗೆ ಒಳ್ಳೆ ಉದ್ದೇಶ ಆಗ್ಬೋದು. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ತಗೊಂಬನ್ನಿ ಇಲ್ಲಿದ್ರೆ ಅಲ್ಲಿ ಇನ್ನೊಂದು ಕೊಡಿ, ಮತ್ತೊಂದು ಕೊಡಿ ಅಂತ. ಏನಾಗ್ಬಿಡುತ್ತೆ ಗೊತ್ತಾ, ಇಲ್ಲಿ ಏನೋ ಒಂದು ಪ್ರಸಾದನೋ ಮತ್ತೊಂದು ಮಾಡಿಸಿದ್ದು ಯಾರೋ ತಗೊಂಬನ್ನಿ ಅಂತ ಅಂದಾಗ ಅವ್ರು ಅಷ್ಟು ಪ್ಲೇಟ್ ಒಂದು ತಗೊಂಬಂದಿರ್ತಾರೆ. ಅದಕ್ಕೆ ಇನ್ನೊಂದು ಮುಚ್ಚೋದು ಕೊಡಿ, ಮತ್ತೊಂದು ಕೊಡಿ ಅಂತಂದ್ರೆ ಮಿಕ್ಕವ್ರು ಕೊಡೋದಕ್ಕೆ ಪ್ಲೇಟ್ಸ್ ಏನ್ ಮಾಡ್ಬೇಕು ಅವರು? ಪ್ರಸಾದ ಕೊಟ್ಟಿದ್ದನ್ನಲ್ಲೇ ತಿಂದು ಮುಗಿಸಿ ಆ ಕಡೆ ಕೈ ತೊಳ್ಕೊಂಡು ಹೋಗ್ಬೋದು. ಇವೆಲ್ಲ ಯಾವ ಉದ್ದೇಶದಿಂದ ಬರ್ತಾರೆ? ಎಲ್ರೂ ಮಾಡ್ತಾರೆ ಅಂತ ಹೇಳೋಲ್ಲ ನಾನು. ಅಥವಾ ಆ ರೀತಿ ಆಯ್ತು ಅಂತಂದಾಗ ನಿಂದೇನೆ ತಗೊಂಬನ್ನಿ ಡಬ್ಬಿನ. ನಾನು ಕೃಷ್ಣ ದೇವಸ್ಥಾನಕ್ಕೆ ಹೋದ್ರೆ ಪ್ರಸಾದ ಅಲ್ಲಿ ತಿನ್ನೋಲ್ಲ, ಅದಕ್ಕೇನ್ ಮಾಡ್ತೀನಿ, 1-2 ಡಬ್ಬಿ ತಗೊಂಡು ಹೋಗ್ತೀನಿ ಮನೆಯಿಂದ. ಅವ್ರು ಬಡಿಸೋದು ಎಷ್ಟಿದೆಯೋ ಅಷ್ಟೇ ಇರ್ಲಿ, ನನಗೆ ಡಬ್ಬಿ ಬರ್ತಿ ತುಂಬಿಸ್ಬೇಕು ಅಂತಿಲ್ಲ.
ಎಲೆನೆಲ್ಲ ತೆಗೆದು ಡಬ್ಬಿಗೆ ಹಾಕೊಳ್ತೀನಿ. ಬಂದು ಇಲ್ಲಿ ಮಾಧ್ಯಾಹ್ನ ಮಾಡಿ ವೈಶ್ವದೇವ ಮಾಡಿ ಭಗವತ್ ಪ್ರಸಾದ ಸ್ವೀಕಾರ ಮಾಡ್ತೀನಿ, ಮಾಡೋಲ್ಲ ಅಂತಿಲ್ಲ. ದೇವ್ರ ಪ್ರಸಾದ. ವೇದಾಂತ ದೇಶಿಗರು ಆ ಸಚ್ಚರಿತ ರಕ್ಷೆ ಅದರಲ್ಲಿ ಹೇಳ್ತಾರೆ, ಭಗವನ್ ನಿವೇದಿತ ಇದು, ಅದಕ್ಕೆ ಬಹಳ ಗೌರವ, ಭಗವಂತನಷ್ಟೇ ಅದು ಮಹಾಪ್ರಸಾದ, ಸ್ವೀಕಾರ ಮಾಡಬೇಕು. ಸೊ ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅಷ್ಟೇ ನಾವು ಮಾಡೋದ್ರಲ್ಲಿ. ಈ ರೀತಿ ಇವಳು ಪ್ರೀತಿಯಿಂದ ಕೊಟ್ಲೋ ಮೋಸದಿಂದ ಕೊಟ್ಲೋ ತನ್ನ ಎದೆ ಹಾಲನ್ನು ಕುಡಿಸಿದ್ಲು. ಸ್ವೀಕರಿಸಿದಂತ ಭಗವಂತ ಕೃಷ್ಣ ಅವಳ ಪ್ರಾಣವನ್ನು ಅಷ್ಟೇ, ಏನು ಅಷ್ಟೇ ಚೆನ್ನಾಗಿತ್ತು, ವಿಷಮಿಶ್ಚಿತವಾದ ಹಾಲು ಅದ್ರ ಜೊತೆಗೆ ಅವಳ ಪ್ರಾಣ ಎರಡನ್ನೂ ಹೇರ್ಬಿಟ್ಟೆಲ್ಲ, ಮೋಕ್ಷವನ್ನೇ ಕೊಟ್ಟೆ ನೀನು, ಪೂತನ ಮೋಕ್ಷ. ಅವಳ ಪ್ರಾಣವನ್ನು ಉಂಡವನ ಪಾದಗಳೇ ರಕ್ಷಕವಾಗಿ ಹೊಂದಿದವರಾಗಿ ಎಂದು ಶೈದ ವೇಳ್ವಿಯರ್ ಯಾಗವನ್ನ ಪೂರ್ಣವಾಗಿ ನಡೆಸಿದವರು. ತಿರುಮಾಲ್ ಅಂದರೆ ಲಕ್ಷ್ಮೀಪತಿಯು ನಮ್ಮ ರಕ್ಷಣೆಯ ಭಾರವನ್ನು ವಹಿಸಿರಲು ನಮಗೆ ಪಾಪು ಹೇಗೆ ಸಂಭವಿಸುವುದು. ಮತ್ತು ಕೂಟ್ಟರಿಯ ತಿರುವಡಿಕ್ಕಳ್ ಕೊಟ್ಟಿನೈ ನಾನ್ ಕಂಡೆ ಏನೆಂದರೆ ಸೇರಲು ದುರ್ಲಭವಾದ ಶ್ರೀಪಾದಗಳಲ್ಲಿ ಸೇರಿಕೊಂಡೆ ನಾನು ಕಂಡೆನು ಎಂದು ಜ್ಞಾನ ಪರಿಪೂರ್ಣವಾದ ವಿಚಾರಗಳಿಂದ ನೆಮ್ಮದಿಯನ್ನ ಹೊಂದಿ ಈ ಶರೀರ ಪಾತ ಆಗುವವರೆಗೂ ಆಜ್ಞಾನುವರ್ತಿಯಾಗಿ ಅಗ್ನಿ ಇಂದ್ರ ಮೊದಲಾದ ಶಬ್ದಗಳನ್ನು ಪ್ರಯೋಗಿಸುವಾಗಲೂ ಕೂಡ ಅನ್ಯ ದೇವತಾ ಅಭಿಸಂಧಿಯನ್ನ ಬಿಟ್ಟವರಾಗಿ ಸ್ವಯಂ ಪ್ರಯೋಜನವಾದ ಕೈಂಕರ್ಯದ ಆನಂದದಲ್ಲಿ ಕೃತಾರ್ಥನಾಗಿರುವ ರೀತಿಯನ್ನು ಅನುಸಂಧಾನ ಮಾಡಬೇಕು. ಸಂಧ್ಯಾವನೆಯಲ್ಲಿ ಇಮಮ್ಮೆ ವರುಣ ಮಿತ್ರಸ್ಯ ಚರ್ಷಿಣಿ ಆಸತ್ಯೇನ ರಜಸ, ಸೂರ್ಯ ಮಿತ್ರ ವರುಣ ಇವರೆಲ್ಲ ಎಲ್ಲರೂ ಕೂಡ ಅವನಿಂದ ನೇಮಿಸಲ್ಪಟ್ಟವರು. ಅದು ವಿಧಿ, ಬ್ರಾಹ್ಮಣನಿಗೆ ವಿದ್ಯುಕ್ತವಾಗಿರೋದು. ಸಂಧ್ಯಾವನ್ನೇ ರೆಗ್ಯುಲರ್ ಮಾಡಬೇಕು. ಎಲ್ಲಿ ಮಾಡಬೇಕು ಅಂದ್ರೆ ಎಲ್ಲಿ ತನಕ ನೀನು ಪ್ರತಿದಿನ ಆಹಾರ ತಿನ್ನೋದು ಎಲ್ಲಿ ತನಕ ತಿನ್ಬೇಕು ಊಟನ? ಹಾಗೆ ಯಾರು ಕೇಳ್ತಾರೆ, ಡಾಕ್ಟರ್ ಹತ್ರ ಕೇಳಿ ಮೆಡಿಸಿನ್ ಎಷ್ಟು ದಿವಸ ತಗೋಬೇಕು ಡಾಕ್ಟರ್ ಇದನ್ನ? ಹಾಗೆ ನಾವು ಊಟ ಎಷ್ಟು ದಿವಸ ಮಾಡಬೇಕು? ಊಟ ಎಷ್ಟು ದಿವಸ ಮಾಡಬೇಕು ಅಂದ್ರೆ ನಿಮ್ ಶರೀರ ಇರೋ ದಿವಸನೂ ಮಾಡಬೇಕು. ಊಟ ಇಲ್ಲದೆ ಇರ್ಲಿಕ್ಕಾಗುತ್ತೋ? ಆ ರೀತಿ ಸಂಧ್ಯಾವನ್ನ ಎಲ್ಲಿ ತನಕ ಮಾಡ್ಬೇಕು ಅಂದ್ರೆ ನಿಮ್ ಕಡೆ ಉಸಿರು ಇರೋ ತನಕ ಮಾಡ್ಬೇಕು, ಬಿಡೋಂಗಿಲ್ಲ. ಇದಕ್ ಮಾತ್ರ ಟೈಮು ಏನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರು 5 ದಿವಸ ತಗೊಳ್ಳಿ, ಆಯ್ತು, ಅಲ್ಲಿ ಮುಗೀತು. ಎಸ್, ಹಾಗೆ ಊಟ ಈಗೆಲ್ಲ ಮಾಡಿ ಏನೇನ್ ಬೇಕೋ ಅದೆಲ್ಲ ಒಂದು ವಾರದಲ್ಲಿ ಏನೇನ್ ಸಿಹಿ ಬೇಕೋ, ಖಾರದ ಬೇಕೋ, ಅದು ಬೇಕೋ, ಇದು ಬೇಕೋ ಎಲ್ಲ ಮಾಡಿ ತಿಂದಾಯ್ತು, ಸರಿ ಮುಚ್ಚಿಟ್ಬಿಡಿ, ಅಡಿಗೆ ಮನೆ ಬೀಗ ಹಾಕ್ಬಿಡಿ. ಸಾಧ್ಯನೋ? ಆಹಾರಹ ಅಶನಮಿಚ್ಚಂತಿ, ಬೆಳಗಾದ ತಕ್ಷಣ ಬೇಕು ನಮಗೆ. ಬೆಳಗಿದ್ದನ್ನೇ ರಾತ್ರಿ ತಿನ್ನೋಕ್ಕಾಗಲ್ಲ, ನಮ್ಮ ಸ್ಥಿತಿ ಅಂತದ್ದು. ಅಯ್ಯೋ ಬೆಳಗಿದ್ದೇನಾ, ಬೆಳಗ್ಗೆ ಮಾಡಿದ್ದೇನಾ, ಸಾಯಂಕಾಲಕ್ಕೆ ಬೇರೆ ಮಾಡೋ ಅವ್ರಿಗೆ ಇನ್ನೇನು ಕೆಲಸನೇ ಇಲ್ಲ. 3 ಹೊತ್ತು ಅವ್ರು ಅಡಿಗೆ ಮನೆಯಿಂದ ಬರೋಂಗೇ ಇಲ್ಲ. ಬೆಳಗ್ಗೆಗೆ ಒಂದು ಪಲ್ಯ, ಸಾಯಂಕಾಲಕ್ಕೆ ಇನ್ನೊಂದು ಪಲ್ಯ, ಮತ್ತೆ ಅದು ಬಿಸಿಯಾಗಿರ್ಬೇಕು, ಫ್ರೆಶ್ ಆಗಿರ್ಬೇಕು. ಏನು ಹುಚ್ಚತನ ಇದು ಅಂತ. ಶರೀರ ಇರೋದಕ್ಕೆ ಬೇಕು. ಭಗವತ್ ಪ್ರಸಾದ ಒಂದ್ಸಲಿ ನಿವೇದನ ಆಯ್ತು, ಅದನ್ನೇ ಮಿಗಿಸ್ಬಿಟ್ಟು ರಾತ್ರಿ ತಿಂದ್ರಿ ಏನ್ ಕಡಿಮೆ ಆಗತ್ತೆ ನಿಮಗೆ? ಏನಾಗುತ್ತೆ? ಯಾಕೆ ಈ ಹುಚ್ಚತನ ಅಂತ? ಎಷ್ಟು ಶರೀರ ಇರೋದಕ್ಕೆ ಬೇಕು ಅಷ್ಟಿರ್ಬೇಕಷ್ಟೇ. ಅದು ರುಚಿಯಾಗಿರ್ಬೇಕು, ಅದು ಬಿಸಿಯಾಗಿರ್ಬೇಕು. ಬೆಳಗಿಂದೇ ಬೇಡ, ಅದು ತಿಂದಿದ್ದೇನೆ ಇನ್ನೊಂದಕ್ಕೆ ಬೇಡ. ಏಕಾದಶಿ ದಿವಸ ಅದು ಏನ್ ಕಷ್ಟ. ಯೋ ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಒಂದ್ಸಲಿ, ಸಾಯಂಕಾಲ ಏನಾರ ಬಾಯಾಡ್ಸೋಕೆ, ಮತ್ತೆ ರಾತ್ರಿಗೆ ಬರೀ ಅನ್ನ ಸಾರು ಮಾಡಿದ್ರೆ ಒಂದ್ಸಲಿ ಮುಗ್ದೋಗಿರೋದು ಮಾಮೂಲ್ನಂತೆ. ಈ ಏಕಾದಶಿಯಿಂದಾಗ ಎಷ್ಟು ವೆರೈಟೀಸ್ ಬೇಕು. ಇದು ಏಕಾದಶಿನೇ. ಇದು ಅವ್ರಿಗೆ 3 ಪಟ್ಟು ಕೆಲಸ ಜಾಸ್ತಿ. ಗೃಹಗತ್ಯ ಯಾರು ಮಾಡ್ತಾರೋ ಅವ್ರಿಗೆ. ಸೊ ಇದರಲ್ಲಿ ಈ ಆಸೆ, ಆ ಬಿಸಿ, ಅದಕ್ಕಿದೆ ಕಾಂಬಿನೇಷನ್ ಇರಬೇಕು. ಚಟ್ನಿ ಇಲ್ದಿದ್ದು ತಿನ್ನೋಕ್ಕಾಗಲ್ಲ. ದೋಸೆಗೋ ಮತ್ತೊಂದಕ್ಕೋ ಅಯ್ಯೋ ಅದೇನ್ ಬೇರೆ ಏನಾದ್ರು ತಿನ್ನೋಕ್ಕಾಗುತ್ತಾ? ಅದಕ್ಕೆ ಪಲ್ಯ ಇರಬೇಕು, ಅದು ವೈವಿಧ್ಯತೆ. ಇವತ್ತು ಮಾಡಿದ್ದೆ, ನಿನ್ನೆ ಮಾಡಿದ್ದೆಲ್ಲ ಬೀನ್ಸು, ಇವತ್ತು ಅದೇನೇನಾ, ಅದಕ್ಕೆ ಇನ್ನೇನೋ ತಗೊಂಬ. ಬಾಯಿ ರುಚಿಗೆ ಮುರಂಗು ತಿನ್ನಬಾರ್ದಲ್ಲಿ, ನುಗ್ಗೆಕಾಯಿ ನಿಷಿದ್ಧವಾದ್ದು ಎಲ್ಲ ಬಹಳ ವೆರಿ ನ್ಯೂಟ್ರಿಷಿಯಸ್, ಐರನ್ ರಿಚ್. ಇನ್ನೊಂದು ಬೆಳ್ಳುಳ್ಳಿ, ಮತ್ತೊಂದು ಆರೋಗ್ಯ.
ಆತ್ಮದ ಆರೋಗ್ಯತೆಗೆ ಬಂದಾಗ ಇವೆಲ್ಲ ನಿಷಿದ್ಧ ಅನ್ನೋದನ್ನ ತಿನ್ನಬಾರದು. ಮತ್ತೆ ಬೆಳಗ್ಗೆ ಮಾಡಿದ್ದನ್ನು ರಾತ್ರಿ ತಿಂದ್ರೆ ಏನಾಗವಲ್ಲ. ಈ ತರದ್ದೆಲ್ಲ ಹುಚ್ಚುತನ ಏನಾದ್ರು ಇದ್ರೆ ಎಲ್ಲ ಬಿಟ್ಬಿಡಿ. ಭಗವಂತನ ಕಡೆ ಗಮನ ಕೊಡಿ. ಬಾಯಿ ರುಚಿ ಬೇಡ ಜಾಸ್ತಿ, ಅದನ್ನ ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ಹಾಗಾದ್ರೆ ಏನೋ ಒಂದು ತಿನ್ನಿ ಅಂತ ಹೇಳ್ತಾ ಇಲ್ಲ, ಮಾಡೋದನ್ನ ಚೆನ್ನಾಗಿ ಮಾಡಿ. ಭಗವಂತನಿಗೆ ಸಮರ್ಪಣೆ ಮಾಡ್ಬೇಕಾದ್ರೆ ಚೆನ್ನಾಗಿರ್ಬೇಕು. ಅದು ಹಿತಮಿತವಾಗಿ ತಿನ್ನೋದು, ಆದ್ರೆ ಅದೇ ಪ್ರಧಾನವಾಗಬಾರ್ದು. ನಮಗೆ ಶರೀರ ಧಾರಣೆಗೆ ಆಹಾರ ಸ್ವೀಕಾರ ಅಷ್ಟಕ್ಕೆ ಇಟ್ಕೋಬೇಕು. ಈಗ ವೆಹಿಕಲ್ ನಲ್ಲಿ ಪೆಟ್ರೋಲ್ ಇರಬೇಕು, ಹೆಚ್ಚಿಗೆ ಹಾಕಿದ್ರೆ ಓವರ್ಫ್ಲೋ ಆದ್ರೆ ಹತ್ಕೊಂಡ್ಬಿಡುತ್ತೆ. ಆಮೇಲೆ ಏನಾದ್ರು ಒಂದು ಘರ್ಷಣೆನೋ ಮತ್ತೊಂದು ಆಗಿ ಎಷ್ಟೋ ಅಷ್ಟು. ಹಾಗೆ ಶರೀರ ಸ್ಥಿರೈಹಿ ಅಂಗೈಹಿ ತುಷ್ಟುವಾಗಂ ಸಹ, ಅದೆಲ್ಲ ಆತ್ಮ ಮುಂದಕ್ಕೇನೋ. ಯಶೇಮ ದೇವಹಿತಂ ಯದಾಯು, ಎಷ್ಟು ದಿವಸ ಇರ್ತೀವೋ ಆಯಸ್ಸಿರೋ ತನಕ ಭಗವಂತನನ್ನ ಕೊಂಡಾಡೋಣ. ದೇವಹಿತಂ ಯಶೇಮ. ಸೊ ಪ್ರಧಾನ ಶರೀರ ಚೆನ್ನಾಗಿರ್ಲಿ, ಭಾಗವತ ಆಚಾರ್ಯ ಕೈಂಕರ್ಯಕ್ಕೆ ಚೆನ್ನಾಗಿರ್ಲಿ. ಆದ್ರೆ ನಾಲಿಗೆ ರುಚಿ ಅನ್ನೋದು ಪ್ರಧಾನವಾಗದಿರಲಿ. ಭಗವಂತನಿಗೆ ನಿವೇದನವಾಗಿದ್ದು ಪ್ರಸಾದ. ಹೀಗೆ ಇಟ್ಕೊಂಡ್ರೆ ಮನಸ್ಸು ಭಗವಂತನ ಕಡೆ ಇರೋದಕ್ಕಾಗತ್ತೆ. ಇಲ್ದಿದ್ರೆ ಏನಾಗತ್ತೆ ಅಂದ್ರೆ, ಏನಪ್ಪಣ್ಣ ಉದಯತ್ಲೆ ಇಡ್ಲಿಯ ಸರಿಕಾಲ ಮಧ್ಯಾಹ್ನಕ್ಕೇನು ಅದಾಗಿದ್ದು, ಇನ್ನು ಸಾಯಂಕಾಲಕ್ಕೆ ಬೆಳಗ್ಗೆದೆ ಬೇಡ, ಇನ್ನೊಂದು ಏನಾರು ಮಾಡು. ಸೊ ಏನಾರು ಮಾಡು ಆ ಇದ್ರಲ್ಲೇನೆ, ಏನಾರು ತಿನ್ಬೇಕು ಆ ಬಯಕೆ. ನೀವು ಉಪವಾಸನ ಮಾಡ್ತಿರೋದು? ಏನು ಉಪವಾಸ ಅಂದ್ರೆ ಬರೀ ಅನ್ನ ತಿಂದೇ ಇರೋದಷ್ಟೇನಾ? ಭಗವಂತನ ಚಿಂತನೆ ಎಷ್ಟು ಮಾಡಿದ್ರಿ ಅವತ್ತು? ಮಾಮೂಲಿನಲ್ಲಿ ಮಾಡುವಷ್ಟು ಕೂಡ ಇಲ್ಲ. ಅದೆಂತ ಉಪವಾಸ? ಅವತ್ತು ಹೆಚ್ಚಿಗೆ ಆಗಬೇಕು. ನಿಮ್ಮ ಸ್ತೋತ್ರ ಪಾರಾಯಣವೋ ಇಲ್ಲ ದಿವ್ಯ ಪ್ರಬಂಧ ಹೇಳೋದಾದ್ರೆ ಅವತ್ತು ದಿವಸ 100 ಹೇಳೋದಾದ್ರೆ ಅವತ್ತು ಅದನ್ನ 500 ಹೇಳಿ, ಇಲ್ಲ 1000 ಹೇಳಿ. ಇನ್ನೇನ್ ಕೆಲಸ? ಅಡಿಗೆ ಕೆಲಸ ಇಲ್ಲ. ನಿಜವಾದ ರೀತಿಯಲ್ಲಿ ಉಪವಾಸ ಇದು. ನಾನು ಅವನನ್ನು ಕೊಂಡಾಡದಿದ್ರೆ ಅನ್ನಕ್ಕೆ ಪಟ್ಟಿನಿ ನಾಳೆ ಅಂದ್ರು ಅವರು ಭಗವಂತನ. ಅದು ನನಗೆ ಪಟ್ನೆ. ಉಪವಾಸ ಯಾವತ್ತು ಭಗವಂತನ ಕೊಂಡಾಡಲ್ವೋ ಅವತ್ತಿನ ದಿವಸ ಅಂತ. ಹಾಗೆ ಭಗವಂತನ ಕಡೆಗೆ ಪ್ರಧಾನವಾಗಬೇಕೇ ಹೊರತು ಇತರ ವಿಷಯಗಳ ಕಡೆಗೆ ಮನಸ್ಸು ಹೋಗಬಾರದು. ಈ ಕಾರಣದಿಂದ ಇದೆಲ್ಲ ಹೇಳೋದು. ಇದಕ್ಕೆಲ್ಲ ಪ್ರಾಧಾನ್ಯತೆ ಕೊಡಬೇಡಿ. ಶೈದ ವೇಲ್ವಿಯ ಯಾಗವನ್ನು ಪೂರ್ಣವಾಗಿ ನಡೆಸಿದವರು, ಅವನ ಪಾದಗಳೇ ರಕ್ಷಕವಾಗಿ ಹೊಂದಿದವರಾಗಿ, ತಿರುಮಾಲಂದರೆ ಲಕ್ಷ್ಮೀಪತಿಯು ನಮ್ಮ ರಕ್ಷಣೆಯ ಭಾರವನ್ನು ವಹಿಸಿರಲು ನಮಗೆ ಪಾಪ ಹೇಗೆ ಸಂಭವಿಸುವುದು? ಮತ್ತು ಕೂಟ್ಟರಿಯ ತಿರುವಡಿಕ್ಕಳ್ ಕೂಟ್ಟೆನೆ ನಾನ್ ಕಂಡೇನೆ, ಅಂದರೆ ಸೇರಲು ದುರ್ಲಭವಾದ ಶ್ರೀಪಾದಗಳಲ್ಲಿ ಸೇರಿಸಿಕೊಂಡೆ ಅದನ್ನು ನಾನು ಕಂಡೆನು ಎಂಬ ಜ್ಞಾನದ ಪರಿಪೂರ್ಣವಾದ ವಿಚಾರಗಳಿಂದ ನೆಮ್ಮದಿಯನ್ನ ಹೊಂದಿ, ಈ ಶರೀರ ಪಾತ ಆಗುವವರೆಗೂ, ಈ ಕರ್ಮದ ಶರೀರ ಬೀಳೋ ತನಕ ಆಜ್ಞಾನುವರ್ತಿಯಾಗಿ ಭಗವಂತನ ಆಜ್ಞೆಗಳನ್ನ ಆಡಿಸುವಂತಹದ್ದು. ಆನುಕೂಲ್ಯಸ್ಯ ಸಂಕಲ್ಪ, ಅಗ್ನಿ ಇಂದ್ರ ಮೊದಲಾದ ಶಬ್ದಗಳನ್ನು ಪ್ರಯೋಗಿಸಿದಾಗಲೂ ಕೂಡ ಅನ್ಯ ದೇವತಾ ಅಭಿಸಂಧಿಯನ್ನ ಬಿಟ್ಟವರಾಗಿ, ಅವನೇನೋ ಬೇರೆ ಮಾಡ್ತಾನೆ, ಸೂರ್ಯನನ್ನು ಕುರಿತು ಉಂಡಾಡೋಣ, ಹೃದ್ರೋಗಂ ಮಮ ಸೂರ್ಯ ಹರಿಮಾಣಂಚ ನಾಶಯ. ಬೆಳಗಾದ ತಕ್ಷಣ ನಾನು ಆದಿತ್ಯ ಹೃದಯ ಹೇಳ್ಬಿಡ್ತೀನಿ, ಹಾರ್ಟ್ ಅಟ್ಯಾಕ್ ಆಗ್ದಲ್ಲ ಇರಲಿ. ಅವನ ಆದಿತ್ಯ ಬೇರೆನಾ? ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣನ ಕೊಂಡಾಡ್ತಾ ಇದ್ರಿಲ್ಲ, ಬರೀ ಸೂರ್ಯನ. ಆ ಗ್ರಹಕ್ಕಾಗಿ ಈ ಗ್ರಹಕ್ಕಾಗಿ ಇನ್ನೇನೋ ಉಪವಾಸ, ಎಂಥದೋ ಒಂದು ಅವರಿಗೆ ಇವರಿಗೆ ಅಂತ ಇವೆಲ್ಲ ಬೇಕಿಲ್ಲ. ಸ್ವಯಂ ಪ್ರಯೋಜನವಾದ ಕೈಂಕರ್ಯದ ಆನಂದದಲ್ಲಿ ಕೃತಾರ್ಥನಾಗಿರುವ ರೀತಿಯಲ್ಲಿ ಅನುಸಂಧಾನ ಮಾಡಬೇಕು. ಹೀಗೆ 50 ಅಕ್ಷರಗಳ ವರ್ಣಮಾಲೆ ಮುಂದಿನ ಎಲ್ಲ ಶಾಬ್ದಿಕ ರಚನೆಗಳಿಗೂ ಮೂಲಭೂತ. ಕನ್ನಡದಲ್ಲಿ ಆ ಇಂದ ಹಿಡಿದು ಕ್ಷ ತನಕ 52 ಅಕ್ಷರಗಳು. ಈಗ ಅದನ್ನು ಮೊಟಕ್ ಮಾಡ್ಬಿಟ್ರು. ಕ್ಷಾತ್ರ ಜ್ಞ ತೆಗೆದ್ರು, ರೂ ಇತ್ತು, ರೂ ಉಪಯೋಗಿಸಲ್ಲ ನಾವು ಅಂತ ಅದನ್ನು ತೆಗೆದ್ರು. ವೇದದಲ್ಲಿ ಇದೆಲ್ಲ ಉಪಯೋಗ ಇದೆ. ಕನ್ನಡದಲ್ಲಿ 49 ಅಕ್ಷರ ಅಂತಾನೆ ಹೇಳ್ಕೊಡ್ತಾರೆ ಮಕ್ಕಳಿಗೆ. ಎಲ್ಲ ಶಾಬ್ದಿಕ ರಚನೆಗಳಿಗೆ ಮೂಲಭೂತ ಆ ಅನ್ನೋದನ್ನು ಒಂದು 50 ರೀತಿಯಲ್ಲಿ ಹೇಳ್ಬೋದು ಅಂತಾರೆ ವ್ಯಾಕರಣ ಇದಕ್ಕೆ ಹೋದರೆ.
ಸ್ವರ ವ್ಯಂಜನ ಯೋಗವಾಹ ಅಲ್ಪ ಪ್ರಾಣ ಮಹಾಪ್ರಾಣ ವ್ಯಂಜನಗಳು ಸವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ಎಲ್ಲ ಸ್ವಲ್ಪ ಗ್ರಾಮರ್. ಯಾವ ಅಕ್ಷರಗಳು ಎಲ್ಲೆಲ್ಲಿ ಉಗಮವಾಗುತ್ತೆ, ದಂತ ಹಲ್ಲುಗಳಿಂದ ಸೇರಿಸಿದಾಗ ಬರುವಂತಹದ್ದು, ತುಟಿಗಳು ಎರಡು ಸೇರಿಸಿದಾಗ ಬರುವಂತಹದ್ದು, ಗಂಟಲಿನಿಂದ ಬರೋದು, ನಾಭಿಯಿಂದ ಬರುವಂತಹದ್ದು. ಆತ್ಮ ರಂಗಪ್ರಿಯ ಸ್ವಾಮಿಗಳು ಹೇಳ್ತಾ ಇದ್ರು, ಎಲ್ಲೆಲ್ಲಿ ಆತ್ಮ ಅನ್ನೋ ಪದದ ಅನುದಾತದಲ್ಲೇ ಬರುತ್ತೆ. ಸ ಆತ್ಮ ಉಪನಿಷತ್ತಿನಲ್ಲಿ ಆತ್ಮ ಕಾಯನ ವಾಚ ಮನಸೇಂದ್ರಿಯ ಬುದ್ಧಿಯಾತ್ಮ ಬುದ್ಧಿ ಆತ್ಮನಾವ, ಅದು ನಾಭಿಯಿಂದ ಬರಬೇಕು. ದೀರ್ಘ. ಹೀಗೆ ಇವೆಲ್ಲ ಆ ವರ್ಣಮಾಲಿಕೆಯ ಆಧಾರದಲ್ಲಿ ಹೇಳುವ ತತ್ವ ಹಿತ ಪುರುಷಾರ್ಥಗಳ ಸಾರ ಸರ್ವದ್ವಯ ಮತ್ತು ಚರ್ಮ ಶ್ಲೋಕದ ಎಲ್ಲ ತತ್ವ ಹಿತ ಪುರುಷಾರ್ಥಗಳ ಸಾರ ಈ ದ್ವಯ ಮತ್ತು ಚರ್ಮ ಶ್ಲೋಕದ ಮಾತುಗಳಲ್ಲಿ ಕಾಣಬಹುದು. ಆದ್ದರಿಂದ ರಹಸ್ಯತ್ರಯದ ಮಾತುಗಳಲ್ಲಿ ಗರ್ಭಿತವಾದಂತಹ ಅರ್ಥಗಳನ್ನ ಆಧಾರವನ್ನಾಗಿ ಹೊಂದಿವೆ ಎಂಬ ಭಾವ. ಇವುಗಳನ್ನು ಅಭ್ಯಾಸ ಮಾಡಿದರೆ ಮುಂದೆ ಉಪದೇಶಿಸುವ ತತ್ವ ಹಿತ ಪುರುಷಾರ್ಥಗಳು ಅರ್ಥಗಳು ಗೋಚರಿಸುತ್ತೆ. ಆದ್ದರಿಂದ ಈ ಮೂಲ ಮಂತ್ರಗಳ ವಾಚ್ಯಾರ್ಥ ಮತ್ತು ಸೂಚ್ಯಾರ್ಥಗಳನ್ನ ಮುಂದಿನ ಎಲ್ಲ ವಿಚಾರ ವೈವಿಧ್ಯಕ್ಕೂ ಇದು ಮಾತೃಕೆಯಾಗಿದೆ. ಬೇಸಿಕ್, ಇದು ಆರಂಭ, ಮೂಲ ಇದ್ದಂತೆ. ಇತಿ ರಹಸ್ಯತ್ರಯ ಮಾತೃಕ ಸಮಾಪ್ತ. ಇಲ್ಲಿಗೆ 7ನೇ ರಹಸ್ಯ ಸಂಪನ್ನವಾಗುತ್ತೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನ್ನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಸ್ಥಿರಂ ವಿಜಯತಾಂಬವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.